ಇನ್ನು ಈ ವಿಷಯಗಳ ಚೌಕಟ್ಟನ್ನು ನಿರ್ಧರಿಸೋ 4 ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಕಲ್ಯಾಣ ಕರ್ನಾಟಕ ಸೇರಿದಂತೆ ಉತ್ತರ ಕರ್ನಾಟಕ ಭಾಗವೇ 2023ರ ಚುನಾವಣೆಯ ನಿರ್ಣಾಯಕ ಪ್ರದೇಶವಾಗಲಿದೆಯಾ? ಕರಾವಳಿನಲ್ಲಿ ಒಂಥರ, ಹಳೆ ಮೈಸೂರು ಒಂಥರ, ಇನ್ನು ಉತ್ತರ ಕರ್ನಾಟಕದಲ್ಲಿ ಒಂದು ಮಿಶ್ರ ಪ್ರತಿಕ್ರಿಯೆ ಅಂತ ತಗೊಳ್ಳೋಣ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಕಲ್ಯಾಣ ಕರ್ನಾಟಕ ಭಾಳ ಒಂದು ಪ್ರಮುಖ ಪಾತ್ರವನ್ನು ನಿಭಾಯಿಸೋದಿದೆ. ಡಬಲ್ ಇಂಜಿನ್, ಡಬಲ್ ಕಲ್ಯಾಣ ಘೋಷಣೆ ಮತದಾನ ಮತ್ತು ಮತದಾರನ ಮೇಲೆ ಪ್ರಭಾವ ಬೀರುತ್ತಾ? ಅಂದರೆ ಇಲ್ಲಿ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಬಂದಿದ್ರು. ಒಂದು ಕಡೆ ಶಂಕುಸ್ಥಾಪನೆ, ಇನ್ನೊಂದು ಕಡೆ ಉದ್ಘಾಟನೆ. ಇದಾಗ್ತಿರೋದು ಯಾಕೆ ಅಂದರೆ ಅಲ್ಲೂ BJP ಇಲ್ಲೂ BJP. ಹಾಗಾಗಿ ಡಬಲ್ ಇಂಜಿನ್ಗೆ ನೀವು ಅವಕಾಶ ಕೊಟ್ಟರೆ ಡಬಲ್ ಕಲ್ಯಾಣ ಅನ್ನೋ ಮಾತನ್ನೇ ಪ್ರಧಾನಿ ಹೇಳಿದ್ರು. ಇನ್ನು ಪ್ರಜಾಧ್ವನಿ ವೇದಿಕೆಯಲ್ಲಿ ಪದೇ ಪದೇ ವಲಸಿಗರ ವಿಷಯವನ್ನು ಉಲ್ಲೇಖಿಸುವ ಉದ್ದೇಶವೇನು? ಅವ್ರವ್ರ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಮಾತಾಡೋದ್ರಲ್ಲಿ ಅರ್ಥ ಇದೆ. ಬಟ್ ಇದು ಒಂದು ಸಾರ್ವತ್ರಿಕ ವಿಷಯವಾಗಿ ಹೊರಹೊಮ್ಮುತ್ತಿರೋದು ನಾವು ಈ ಕಾಂಗ್ರೆಸ್ ಕಾರ್ಯಕ್ರಮದ ಭಾಷಣ, ಅಲ್ಲಿನ ಆಗುಹೋಗುಗಳ ಮೂಲಕ ತಿಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ವಲಸಿಗರ ಬಗ್ಗೆ ಕಾಂಗ್ರೆಸ್ನಲ್ಲಿ ಸ್ಪಷ್ಟತೆಯ ಕೊರತೆ ಮುಂದಿನ ದಿನಗಳಲ್ಲಿ ಸವಾಲಾಗಲಿದೆಯಾ? ಒಂದು ಕಡೆ ವಿನೇಬಿಲಿಟಿ, ಯಾರು ಗೆಲ್ತಾರೆ ಅವ್ರಿಗೆ ಅವಕಾಶ, ಯಾರು ಗೆಲ್ಲುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾರೆ, ಅವರು ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಒಪ್ತಾರೆ, ನಾಯಕತ್ವವನ್ನು ಒಪ್ತಾರೆ, ಅವರಿಗೆ ವೆಲ್ಕಮ್. ಇದನ್ನು ಹೇಳ್ತಿರೋರು ಒಬ್ಬರು. ಇನ್ನೊಬ್ಬರು ಅವ್ರು ಏನೇ ಇರಲಿ ಏನೇ ಆಗಲಿ ಡೋಂಟ್ ಕಮ್. ಈ ವ್ಯತ್ಯಾಸ ಇದೆಯಲ್ಲ, ಅಭಿಪ್ರಾಯದ ವ್ಯತ್ಯಾಸ, ಇದು ಯಾವ ರೀತಿಯಲ್ಲಿ ಪರಿಣಮಿಸುತ್ತೆ ಮುಂದಿನ ದಿನಗಳಲ್ಲಿ, ಅದನ್ನು ನಮ್ಮ 2ನೇ ಚರ್ಚೆಯ ವಿಷಯದಲ್ಲಿ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇ ಚರ್ಚೆಯ ವಿಷಯ ಉತ್ತರದಾಯಿತ್ವ. ಈ ಹೊಣೆಗಾರಿಕೆ, ಜವಾಬ್ದಾರಿ ಇವತ್ತು ಹೇಳ್ಕೋತಿದ್ದಾರೆ ನಮಗಿದೆ ಅಂತ. ಹಿಂದೆ ಏನೇನಾಗಿತ್ತು ಅಂತ ನಾವು ಮಾತ್ರ ಅಲ್ಲ, ಇವತ್ತು ಪ್ರಧಾನಿ ಮೋದಿ ಕೂಡ ಕೇಳಿದ್ದಾರೆ. ಪ್ರಧಾನಿ ಮೋದಿ ಅವರ ಮಾತು. आज कर्नाटका के लाखों बंजारा साथियों के लिए बहुत बड़ा दिन है। अभी 50,000 से अधिक परिवारों को पहली बार हक्कू पत्र मिला है। ये कर्नाटका में तांडा बस्तियों में रहने वाले हजारों साथियों, गुमन परिवारों के बेटे बेटियों के उज्जवल भविष्य को सुनिश्चित करने वाला है। कर्नाटका सरकार ने 3,000 से अधिक तांडा बस्तियों को राजस्व गांव का दर्जा देने का बहुत ही महत्वपूर्ण निर्णय लिया है और इस प्रशंसनीय कदम के लिए मैं श्री मुंबई जी और उनकी पूरी टीम को बहुत बहुत बधाई देता हूं। मैं आज मेरी इन बंजारा माताओं से कहना चाहता हूं, आप निश्चिंत रहिए, आपका एक बेटा दिल्ली में बैठा है। आप जब तांडा बस्तियों को गांवों के रूप में मान्यता मिल रही है तो इससे गांवों में मूलभूत सुविधाओं का तेजी से विकास होगा। दलित हो, वंचित हो, पिछड़े हो, आदिवासी हो, उन सब तक पहले सरकारी राशन नहीं पहुंच पाता था। आज इन परिवारों को मुफ्त राशन भी सुनिश्चित हुआ है। राशन की सप्लाई पारदर्शी हुई है। जब मूल सुविधाएं पूरी होती है तब गौरव बढ़ता है, नई आकांक्षाएं जन्म लेती हैं। ಒಂದು ಕಡೆ ಸಮುದಾಯವನ್ನ ಉದ್ದೇಶಿಸಿ ಸಮುದಾಯವನ್ನ ಓಲೈಸುವಂತ ಯತ್ನ, ಮತ್ತೊಂದು ಕಡೆ ಇಲ್ಲಿವರೆಗೂ ನಿಮಗೆ ರೇಷನ್ನೇ ಸಿಗ್ತಿರ್ಲಿಲ್ಲ ಅಂತ ಹೇಳಿ ಹಿಂದಿನ ಸರ್ಕಾರಗಳ ವೈಫಲ್ಯವನ್ನು ತೋರಿಸುವಂತ ನೇರ ಯತ್ನ. ಇದು ರಾಜಕಾರಣದ ಒಂದು ಕಾರ್ಯಕ್ರಮ ಆಗಿರಲಿಲ್ಲ, ಇದು ಸರ್ಕಾರದ ಕಾರ್ಯಕ್ರಮ ಆಗಿತ್ತು. ಹಾಗಾಗಿ ಹೆಚ್ಚಿನ ನೇರ ಟೀಕೆ ಬರಲಿಲ್ಲ. ಆದರೂ ತಮ್ಮದೇ ಆದ ಶೈಲಿಯಲ್ಲಿ ಪ್ರಧಾನಿ ಮೋದಿ ಇವತ್ತು ಹಿಂದಿನ ಸರ್ಕಾರಗಳನ್ನು ಟೀಕೆ ಅಂತೂ ಮಾಡಿದ ನಿಜ.
ಈ ಚರ್ಚೆಯಲ್ಲಿ ನನ್ನ ಜೊತೆ ರಮೇಶ್ ಬಾಬು ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು, ಇಲ್ಲಿ ಸ್ಟುಡಿಯೋನಲ್ಲಿ ನನ್ನ ಜೊತೆ. ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ. ಶಶಿಲ್ ನಮೋಶಿ ಅವರಿದ್ದಾರೆ, ಆ ಪ್ರದೇಶದ ಹಿರಿಯ ಬಿಜೆಪಿ ನಾಯಕರು, ಮೇಲ್ಮನೆಯ ಸದಸ್ಯರು ಕೂಡ. ನಮಸ್ಕಾರ ಶಶಿಲ್ ನಮೋಶಿ ಅವರೇ. ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮಗೆ. ಇನ್ನು ಪ್ರಾದೇಶಿಕವಾಗಿ ಅಲ್ಲಿರುವಂತಹ ಸ್ಥಿತಿಗತಿಗಳ ಬಗ್ಗೆ ತಮ್ಮದೇ ಆದ ಅನುಭವ ಮತ್ತೆ ಆರ್ಥಿಕತೆ ಅನ್ನೋ ವಿಷಯದಲ್ಲಿ ತಜ್ಞತೆಯನ್ನು ಹೊಂದಿರುವಂಥ ಸಂಗೀತಾ ಕಟ್ಟಿಮನಿ ಅವರು ಇವತ್ತು ಈ ಚರ್ಚೆಯಲ್ಲಿ ನಮ್ಮ ಜೊತೆ. ನಮಸ್ಕಾರ ಸಂಗೀತಾ ಕಟ್ಟಿಮನಿ ಅವರೇ. ನಿಖಿಲ್ ಮಾತಾಡ್ತೀನಿ, ಸ್ವಾಗತ ನಿಮಗೆ. ನಮಸ್ಕಾರ ಸರ್. ನಾನು ಇಲ್ಲಿ ರಮೇಶ್ ಬಾಬು ಸರ್ ಜೊತೆನೆ ಮಾತಾಡಿ ಶುರು ಮಾಡ್ತೀನಿ. ಸರ್, ಡಬಲ್ ಇಂಜಿನ್ ಡಬಲ್ ಕಲ್ಯಾಣ, ತಾಂಡಾಗೆ ಗ್ರಾಮದ ಮಾನ್ಯತೆ, ರೆವಿನ್ಯೂ ವಿಲೇಜ್ ಮಾಡಿದವ್ರು ಯಾರು ಅನ್ನೋದು ಪ್ರಶ್ನೆ ಒಂದು ಕಡೆ ಬರುತ್ತೆ, ಅಭಿವೃದ್ಧಿ ಮಂಡಳಿ ಮಾಡಿದವ್ರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ, ಆರ್ಟಿಕಲ್ 371J ತಂದವ್ರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಆರ್ಟಿಕಲ್ 371J ತಂದಾದ್ಮೇಲೆ ಏನಾಯ್ತು ಅನ್ನೋದು ಎರಡನೇ ಪ್ರಶ್ನೆ ಆಗುತ್ತೆ. ಸರ್, ಮೊದಲನೇ ಭಾಗ ಪ್ಲೀಸ್. ತಾವು ಕೇಳೋಂಥ ಎಲ್ಲ ಪ್ರಶ್ನೆಗೆ ಸಾಧನೆಯ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ವಿಶೇಷವಾಗಿ ಆ ಭಾಗದ ಹೈದರಾಬಾದ್ ಕರ್ನಾಟಕ, ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ಆ ಭಾಗದಲ್ಲಿ ಈ ಸಾಧನೆಗಳ ಸರದಾರ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವ್ರನ್ನ ಹೊರತುಪಡಿಸಿ ಈ ಥರದ ಯಾವುದೇ ಚರ್ಚೆ ಆ ಭಾಗದಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತಾವು 371J ಇರ್ಬೋದು, ಗುಲ್ಬರ್ಗಾದಲ್ಲಿ ಇದು ಲೇಬರ್ ಹಾಸ್ಪಿಟ್ಲ್ ಮಾಡಿದಂಥ ಕಾರ್ಯಕ್ರಮ ಇರ್ಬೋದು, ವಿಶೇಷವಾಗಿ ರೈಲ್ವೆ ಯೋಜನೆಗಳಿರ್ಬೋದು, ಅಲ್ಲಿರ್ತಕ್ಕಂತಹ ಬಗರ್ಕುಂ ಜಮೀನನ್ನು ಸಕ್ರಮ ಮಾಡಿದಂಥ ಕಾರ್ಯಕ್ರಮಗಳಿರ್ಬೋದು, ಮತ್ತು ಹೈದರಾಬಾದ್ ಕರ್ನಾಟಕ ಮಂಡಳಿಯ ರಚನೆಯ ಮೂಲಕ ವಿಶೇಷ ಅನುದಾನಗಳನ್ನ ಕೊಟ್ಟು ಆ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟಂಥ ಕಾರ್ಯಕ್ರಮ ಇರ್ಬೋದು. ಇವೆಲ್ಲವನ್ನು ನೀವು ನೋಡೋಂಥ ಸಂದರ್ಭದಲ್ಲಿ ನಾವು ಹಿಂದಿನ ಇತಿಹಾಸವನ್ನು ಕೆದಕಿದಾಗ ಅಥವಾ ತೆಗೆದು ನೋಡಿದಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಧರ್ಮ್ ಸಿಂಗ್ ರವರು ಅದ್ವಿತೀಯ ನಾಯಕರಾಗಿ, ಆ ಭಾಗದ ನಾಯಕರಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಣಿಸ್ಕೋತಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಖರ್ಗೆರವರು 9 ಬಾರಿ ವಿಧಾನಸಭೆಯನ್ನು ಅವಿಭಜಿತ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಗೆದ್ದು, ನಂತರ 2 ಬಾರಿ ಲೋಕಸಭೆಯನ್ನು ಗೆದ್ದು, ಇವತ್ತು ರಾಜ್ಯಸಭೆಯ ಮುಖಾಂತರ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯಸಭೆಯಲ್ಲಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರು ತಮಗೆ ಸಿಕ್ಕಂಥ ಎಲ್ಲ ಅವಕಾಶಗಳಲ್ಲಿ ಆ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಯಾವತ್ತೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಹೈದರಾಬಾದ್ ಕರ್ನಾಟಕ ಮಂಡಳಿನಲ್ಲಿ ಸುಮಾರು 2,500 ಕೋಟಿ ಫಂಡ್ ಇದೆ. ಏನು ಮಾಡ್ತಾ ಇದ್ದಾರೆ ಸನ್ಮಾನ್ಯ ಮೋದಿರವರ ಸರ್ಕಾರ? ಡಬಲ್ ಇಂಜಿನ್ ಸರ್ಕಾರ. ಎಲ್ಲ ಗುತ್ತಿಗೆದಾರರಿಗೆ ಹಣ ಕೊಟ್ಟು ಗುತ್ತಿಗೆದಾರರ ಹತ್ರ ಕಮಿಷನ್ ಮಾಡೋಂಥ ಆರೋಪ ತಗೊಂಡು ಇವತ್ತಿನವರೆಗೂ ಯಾವುದೇ ಸಮರ್ಪಕವಾದಂಥ ಯೋಜನೆಗಳು ಆ ಭಾಗದಲ್ಲಿ ಜಾರಿ ಆಗ್ತಾ ಇಲ್ಲ. ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಶೇಷ ಅನುದಾನಗಳು, ವಿಶೇಷ ಒತ್ತು ಆ ಭಾಗಕ್ಕೆ ಅಭಿವೃದ್ಧಿ ಕಾರ್ಯಕ್ಕೆ ಕೊಟ್ಟಂಥ ನೀರಾವರಿ ಯೋಜನೆಗಳಿರ್ಬೋದು, ಕಾರ್ಮಿಕ ಯೋಜನೆಗಳಿರ್ಬೋದು, ರೈಲ್ವೆ ಯೋಜನೆಗಳಿರ್ಬೋದು, ಎಲ್ಲವೂ ಇವತ್ತು ನಾನು ಮೋದಿಯವರಿಗೆ ಒಂದು ಪ್ರಶ್ನೆ ತಮ್ಮ ಮಾಧ್ಯಮದ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅವರೇನೋ ಕೆಲವು ಉಚ್ಚಾರಣೆ ಮಾಡಿದ್ರು, ಇರಲಿ ಪಾಪ, ನನಗೆ ಸಂತೋಷ. ಪ್ರಶ್ನೆ ಇರ್ತಕ್ಕಂಥದ್ದು, ಸ್ವಾಮಿ ಕಂದಾಯ ಗ್ರಾಮ ಅಂತ ತಂದಿದ್ದೇ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ. ಎರಡನೇದು, ನೀವು ಯೋಜನೆಗಳು ಕೊಡಿ, ಪ್ರಶ್ನೆ ಬೇರೆ. ಇವತ್ತು ಎಷ್ಟು ಬಗರ್ಕುಂ ಅರ್ಜಿಗಳು ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬಾಕಿ ಇದೆ? ಇವತ್ತು ಪೋಡಿ ಅರ್ಜಿಗಳು ನೀವು ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಲಕ್ಷಗಟ್ಟಲೆ ಪೋಡಿ ಅರ್ಜಿಗಳು ಏನಕ್ಕೆ ಬಾಕಿ ಇದೆ? ಇವತ್ತು ಉತ್ತರ ಕೊಡೋದಕ್ಕೆ ಶಕ್ತಿ ಇಲ್ಲದೆ ಇರತಕ್ಕಂಥ ಡಬಲ್ ಇಂಜಿನ್ ಸರ್ಕಾರದವರು ಡಬಲ್ ಇಂಜಿನ್ ಹೆಸರಿನಲ್ಲಿ PCM ಇಟ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ ಬಿಟ್ಟರೆ ಆ ಭಾಗದ ಪ್ರಾಮಾಣಿಕ ಅಭಿವೃದ್ಧಿಗೆ ಯಾವುದೇ ಪ್ರಾಮಾಣಿಕ ಪ್ರಯತ್ನವನ್ನು ಹಾಕಿಲ್ಲ. ಅಲ್ಲಾಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿಗೆ ಕಾರಣಕರ್ತರು ಕಾಂಗ್ರೆಸ್ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ಸರ್ಕಾರ. ಆಯಿತು. ಈಗ ಶಶಿಲ್ ನಮೋಶಿ ಅವರು ನಮ್ಮ ಜೊತೆ ಇದ್ದಾರೆ. ಶಶಿಲ್ ನಮೋಶಿ ಅವರೇ, ನಮಸ್ಕಾರ. ನಿಖಿಲ್ ಮಾತಾಡ್ತೀನಿ, ನನ್ನ ಧ್ವನಿ ಕೇಳ್ತಿದೆ ಅಂತ ಭಾವಿಸ್ತೀನಿ. ಶಶಿಲ್ ನಮೋಶಿ ಅವರೇ, ಕಣ್ಣು ಎಲ್ಲ ರಾಜಕೀಯ ಪಕ್ಷಗಳದ್ದು ಕಲ್ಯಾಣ ಕರ್ನಾಟಕದ 40 ಸೀಟ್ಗಳ ಮೇಲೆ ಇದೆ. ಓಕೆ, ನಂಜುಂಡಪ್ಪ ಕಮಿಷನ್ ಒಂದು ವರದಿ ಬಂತಲ್ಲ, ಅದರಲ್ಲಿ ಅವ್ರು ಹೇಳಿದ್ರು 40 ತಾಲೂಕುಗಳು ಇಲ್ಲಿ ಅತಿ ಹಿಂದುಳಿದ ತಾಲೂಕುಗಳು ಅಂತ ಪರಿಗಣಿಸಿ ವಿಶೇಷ ಗಮನ ಹರಿಸಬೇಕು ಅಂತ. ಕಲ್ಯಾಣ ಕರ್ನಾಟಕ ಅನ್ನೋ ಹೆಸರಿಟ್ಬಿಟ್ರೆ ಸಾಕಾ ಅನ್ನೋ ಪ್ರಶ್ನೆ ಬರುತ್ತೆ ಒಂದು ಕಡೆ. ಅದು ಬರೀ ಕಾಂಗ್ರೆಸ್ಗೆ ಬರೋದಿಲ್ಲ. ನೀವಿವತ್ತು ಡ್ಯಾಮಿಗೆ ಟೆಕ್ನಾಲಜಿ ಇರೋ ಗೇಟ್ನ ಹಾಕಿದಿರಿ, ಸ್ಕಾಡಾ ಗೇಟ್ಗಳನ್ನ. ಅದರಲ್ಲಿರೋ 3 ನದಿಗಳಿಗೆ ಕೆನಾಲ್ಗಳನ್ನ ಕಟ್ಕೊಡ್ಲಿಲ್ಲ ಜನರಿಗೆ. ಈ ರೀತಿ ಇಂಡಸ್ಟ್ರಿ ಅಂತ ತಗೊಂಡಾಗ ಇಡೀ ರಾಜ್ಯ ಯಾವ್ದು ಬೇಡ ಅನ್ನತ್ತೆ ಅದನ್ನ ಅಲ್ಲೋಗಿ ತಗೊಂಡೋಗಿ ಹಾಕೋದಾ? ಫಾರ್ಮಸ್ಯೂಟಿಕಲ್ ಅಥವಾ ಸಿಮೆಂಟ್. ಈಗ ರಾಯಚೂರು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಕಾಟನ್, ಟೆಕ್ಸ್ಟೈಲೇ ಇಲ್ಲ. ಇನ್ನು ಶಿಕ್ಷಣ, ಆರೋಗ್ಯಕ್ಕೆ ಬರ್ತೀನಿ. ಶಶಿಲ್ ನಮೋಶಿ ಅವರ ಓಪನಿಂಗ್ ರಿಮಾರ್ಕ್ಸ್ ಕೇಳ್ತಿದ್ದೀನಿ ಪ್ಲೀಸ್.
ನೋಡಿ ಸರ್, ತಾವು ಒಂದು ಮಾತು ಏನು ಹೇಳ್ತಾ ಇದ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮ್ ಸಿಂಗ್ ಅವರು ಈ ಭಾಗದ ಬಹಳ ಎತ್ತರದಲ್ಲಿ ಬೆಳೆದಂತ ಕಾಂಗ್ರೆಸ್ ನಾಯಕರು, ಅದರೊಳಗೇನು ಎರಡು ಮಾತಿಲ್ಲ. ಆದರೆ ಅವರಿಗೆ ಸಿಕ್ಕಂತ ಅವಕಾಶದಿಂದ ಅವ್ರು ಯಾವ ಸ್ಥಾನಮಾನದಲ್ಲಿ ಇದ್ರು ಅದನ್ನ ಸರಿಯಾಗಿ ಬಳಕೆ ಮಾಡಿದಿದ್ರೆ, ಡೆವಲಪ್ಮೆಂಟ್ಗೆ ಹೆಚ್ಚಿಗೆ ಒತ್ತನ್ನ ಕೊಡ್ತಿದ್ರೆ ನಂಜುಂಡಪ್ಪ ವರದಿ ಈ ರೀತಿ ಬರ್ತಾ ಇರಲಿಲ್ಲ. ಅತ್ಯಂತ ಹಿಂದುಳಿದ ಭಾಗದ ಕಲ್ಯಾಣ ಕರ್ನಾಟಕ ಅಂತ ನಾವು ಹೇಳ್ತೀವಿ. ನಂಜುಂಡಪ್ಪ ವರದಿದೆ ಒಂದು ಅಂಕಿಅಂಶ ತೆಗೆದುಕೊಂಡ್ರೆ ಸರ್, ಔಟ್ ಆಫ್ 39 ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾಸ್ ಇನ್ ಅವರ್ ಸ್ಟೇಟ್, ಅದರೊಳಗೆ 21 ನಮ್ಮ ಭಾಗದಲ್ಲೇ ಇದಾವ. ಕರೆಕ್ಟ್. ಏನು ಮತ್ತೆ ಹೆಚ್ಚು ಕಡಿಮೆ ಎಲ್ಲ ತಾಲೂಕಾ ಬ್ಯಾಕ್ವರ್ಡ್ ಅಥವಾ ಮೋರ್ ಬ್ಯಾಕ್ವರ್ಡ್ ಅಥವಾ ಬ್ಯಾಕ್ವರ್ಡ್ ಇದಾವ. ಆದ್ರೆ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನಂಜುಂಡಪ್ಪ ವರದಿ ಕೊಟ್ಟಾದ್ಮೇಲೆ ಅನುಷ್ಠಾನ ನೀವು ಯಾಕೆ ತರಲಿಲ್ಲ? ಎಸ್.ಎಂ. ಕೃಷ್ಣ ಅವರು ನಂಜುಂಡಪ್ಪ ಅವ್ರನ್ನ ನೇಮಕ ಮಾಡಿ ಆ ವರದಿಯನ್ನ ತರಿಸ್ಕೊಂಡ್ರು, ನೀವು ಯಾಕೆ ಜಾರಿಗೆ ತರಲಿಲ್ಲ? ಯಡಿಯೂರಪ್ಪ ಅವ್ರು ಬಂದ ಜಾರಿಗೆ ತರಬೇಕಾಯ್ತಾ? ಯಾಕೆ ನಿಮ್ಗೆ ಯಾಕೆ ಅವಕಾಶ ಇರಲಿಲ್ಲ? ನೀವು ಮನ್ಸು ಮಾಡಿದ್ರೆ ನೀವೇ ತಗೊಂಡ್ಬರ್ಬೋದಾಗಿತ್ತಲ್ಲ, ಅದನ್ನು ಮಾಡಲಿಲ್ಲ. ಯಾವ ಪ್ರಮಾಣದಲ್ಲಿ ನಿಮ್ಗೆ ಅಧಿಕಾರ ಸಿಕ್ತು ಆ ಪ್ರಮಾಣದಲ್ಲಿ ಅಧಿಕಾರ ಬಳಕೆ ಮಾಡಿ ಈ ಭಾಗದ ಅಭಿವೃದ್ಧಿ ಆಗಲಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛಪಡ್ತೇನೆ. ಇದೀಗ 371J ಬಗ್ಗೆ ತಾವು ಉಲ್ಲೇಖ ಮಾಡಿದ್ರಿ ಸರ್. 371J ಈ ಜನರ ಒಂದು ಬೇಡಿಕೆ ಆಗಿತ್ತು, ಎಲ್ಲರ ಪ್ರಯತ್ನ ಇದೆ ಇದರಲ್ಲೇನು ಒಬ್ಬರದೇ ಪ್ರಯತ್ನ ಅಂತಿಲ್ಲ. ಒಪ್ಪನ ಖರ್ಗೆ ಅವರು ಸರ್ಕಾರ ಅಥವಾ ಕಾಂಗ್ರೆಸ್ನ ಎರಡನೇ ಅವಧಿಯ UPA 2ನಲ್ಲಿ ಅದು ಸದನದಲ್ಲಿ ಬಂತು. ಆದರೆ ಯಾರೂ ಮರಿಬಾರದು, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ದಾಗ ಎರಡೂ ಸದನದಲ್ಲಿ ಯುನಾನಿಮಸ್ ಆಗಿ ಇದನ್ನ ಜಾರಿಗೆ ತರಬೇಕು ಅಂತ ಕಳಿಸಿದವ್ರು ನಾವು. ಆದರೆ ಇವತ್ತು ಹೇಳಬೇಕಾಗುತ್ತೆ, ಅದಕ್ಕಿಂತ ಮೊದಲು ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಾಗ ಇದ್ರ ಬಗ್ಗೆ ಇಂಪ್ಲಿಮೆಂಟೇಷನ್ ಬಗ್ಗೆ ಚರ್ಚೆ ಮಾಡಿ ಒಂದು ಪತ್ರ ಬರೆದು ಕೇಂದ್ರಕ್ಕೆ. ಆ ಕೇಂದ್ರದ ಪತ್ರದಲ್ಲಿ ಏನು ಬರೀತಾರಂದ್ರೆ, ಅತ್ಯಂತ ಹಿಂದುಳಿದ ಭಾಗ ಕಲ್ಯಾಣ ಕರ್ನಾಟಕಕ್ಕೆ ಸ್ಥಾನಮಾನ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ರೆ, ಅಲ್ಲಿ ಏನು ಸೇರಿಸಿದಾರ ಅಂತಂದ್ರೆ, ಅವರು ನಾನು ಹೆಸರು ತಗೊಳ್ಳಲ್ಲ, ಏನು ಸೇರಿಸಿದಾರ ಅಂತಂದ್ರೆ ನಂಜುಂಡಪ್ಪ ವರದಿಯ ಆಧಾರದ ಮೇಲೆ ತಾಲೂಕಾವಾರೇನು ಸ್ಟೇಟಸ್ ಇದೆಯಲ್ಲ, ಮೋಸ್ಟ್ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಅದರ ಆಧಾರ ಮೇಲೆ ಇಡೀ ರಾಜ್ಯಕ್ಕೆ 371J ಅನ್ವಯ ಆಗ್ಬೇಕಂತ, ವಿಚ್ ಕೆನಾಟ್ ಬಿ ಇಮ್ಯಾಜಿನ್ಡ್. ಅದು ಏನೂ ಅರ್ಥನೇ ಇಲ್ಲ ಆ ಪಾಯಿಂಟಿಗೆ. ಅಂದ್ರೇನು, ಕಾಟಾಚಾರಿ ಕಳಿಸ್ಕೊಟ್ಟಿದ್ರೆ ಅದರ ಮಾಡುವಂತ ಮನ್ಸಿಲ್ಲ. ಅಲ್ಲ, 371J ಯಾರೇ ತಂದಿರಬಹುದು, ಯಾರೇ ಅದನ್ನ ಯುನಾನಿಮಸ್ ಆಗಿ ಪಾಸ್ ಮಾಡಿರ್ಬೋದು. ಶಶಿಲ್ ನಮೋಶಿ ಅವರೇ, ಏನಕ್ಕೆ ತಂದ್ರು 371J? ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ, ಔದ್ಯೋಗಿಕವಾಗಿ ಕೂಡ ಅದು ಸಹಾಯ ಆಗಲಿ ಅಂತ. ಬಟ್ ಸರ್, ನಿಮ್ಮ ಗಮನಕ್ಕೆ ನಾನು ತರೋದಕ್ಕೆ ಬಯಸ್ತೀನಿ, ರಮೇಶ್ ಬಾಬು ಅವರು ಇಲ್ಲೇ ಇದ್ದಾರೆ ಸರ್. ಹೈಯರ್ ಎಜುಕೇಶನ್ ಎನ್ರೋಲ್ಮೆಂಟ್ ಅಲ್ಲಿ ಯಾದಗಿರಿ ಇರೋದು 6%. ಇವತ್ತು ಪ್ರಧಾನಿ ಬಂದಿದ್ದು ಅಲ್ಲೇ ಅಲ್ವಾ, ಅದಕ್ಕೆ ಹುಡುಕ್ ತೆಗೆದೆ ಅದನ್ನ. ಸ್ಟೇಟ್ ಆವರೇಜ್ ಗೊತ್ತಾ ಸರ್ ನಿಮಗೆ? 32%. ಡ್ರಾಪ್ ಔಟ್ ಆಗ್ತಿರೋದು, ರಾಜ್ಯದ ಆವರೇಜ್ ಇರೋದು 2.96%. ಆದರೆ ಡ್ರಾಪ್ ಔಟ್ ಆಗ್ತಿರೋ ಪ್ರಮಾಣ ಈ ಪ್ರದೇಶದಲ್ಲಿ 5.77%. ಅಂದ್ರೆ ಶಾಲೆಯಿಂದ ಹೊರಗೆ ಬರ್ತಿರುವಂತಹ ವಿದ್ಯಾರ್ಥಿಗಳು, ಮಕ್ಕಳು. ಎಲ್ಲಾಯ್ತು ಸರ್ ಅನುಷ್ಠಾನ? 371J ಉಪಯೋಗ ಏನು? ಅಲ್ಲ, ಖರ್ಗೆ ತಂದಿರ್ಲಿ, UPA 2 ತಂದಿರ್ಲಿ ಸರ್, ಪ್ರಶ್ನೆ ಇರೋದು ಉಪಯೋಗದ ಬಗ್ಗೆ. ಪ್ಲೀಸ್ ಶಶಿಲ್ ನಮೋಶ್. ಒಂದು ಸತ್ಯಾಂಶ ಹೇಳ್ತಾ ಇದ್ದೀನಿ. ಇಫ್ ಯು ಲುಕ್ ಇನ್ ಟು ದ ಅರ್ಲಿಯರ್ ಡಾಟಾ, ಏನ್ ಸರ್, ಶಾಲೆಯ ಬಿಡುವಿಕೆ ನಮ್ಮಲ್ಲಿ ಬಹಳ ಜಾಸ್ತಿ ಇತ್ತು, ಇದ್ರೊಳಗೇನು ಎರಡು ಮಾತಿಲ್ಲ. ಬಟ್ ಆಗಾಗ ಫ್ರಮ್ ಟೈಮ್ ಅಂಡ್ ಅಗೇನ್ ಈ ಕಡೆ ದಟ್ ಹ್ಯಾಸ್ ಬೀನ್ ರಿಡ್ಯೂಸ್ ಟು ಎ ಲಾರ್ಜರ್ ಎಕ್ಸ್ಟೆಂಟ್. ಇವತ್ತು ದೇವದುರ್ಗದ ಪರಿಸ್ಥಿತಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾ ಇನ್ ದ ಸ್ಟೇಟ್, 175th ಇತ್ತು. ಆದ್ರೆ 175th ಇದ್ದಿದ್ದು ಇವತ್ತು ಆ ಪ್ರಮಾಣದಲ್ಲಿ ಹಿಂದುಳಿಕೆಯಲ್ಲಿಲ್ಲ. ನಾನು ಹೋಗ್ತೀನಿ, ಕಂಪ್ಯಾರಿಟಿವ್ಲಿ ರಾಯಚೂರ್ ಅಂಡ್ ಯಾದಗಿರ್ ಹಿಂದುಳಿದಿದ್ರಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ಅನ್ನೋದ್ ಕಾರಣಕ್ಕಾಗಿ
ಕೇಂದ್ರ ಸರ್ಕಾರ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಬಂದೆ ಸರ್. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಘೋಷಣೆ ಶಶಿಲ್ ಮಾಡಿ ನಮೋಶಿ ಅವರು ನಾನು ಕೇಳ್ತೀನಿ, ಆರ್ಟಿಕಲ್ 371J ತಂದಿದ್ದು ವಿಷನರಿ ಮೂವ್ ಸರ್. ಶಶಿಲ್ ನಮೋಶಿ ಅವರೇ, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಲಿಸ್ಟ್ ಅಲ್ಲಿ ನೀವು ಯಾದಗಿರಿನ ಹಾಕಿದ್ದೀರಿ, ಅದು ಇಂಪ್ರೂವ್ ಆಗಿದೆ. ಇವತ್ತಿನ ದಿನ ಅಕ್ರಾಸ್ ಇಂಡಿಯಾ 100 ಜಿಲ್ಲೆಗಳಲ್ಲಿ ಟಾಪ್ 10 ಜಿಲ್ಲೆಗಳಲ್ಲಿ ಯಾದಗಿರಿ ಇದೆ ಆಸ್ ಅನ್ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್. ಓಕೆ ಸರ್, ಅಗ್ರೀಡ್, ಕಂಗ್ರ್ಯಾಚುಲೇಷನ್ಸ್ ಟು ಯು ಆನ್ ದ್ಯಾಟ್. ಬಟ್ ನಿಜವಾಗ್ಲೂ ಜನರು ಅದನ್ನ ಒಪ್ತಾರಾ? ನಾನು ಕೇಳ್ತಿರೋದು ಸರ್, ಆರ್ಟಿಕಲ್ 371J ತಂದಿದ್ದೇ ಒಂದು ದೊಡ್ಡ ಸಾಧನೆನಾ? ಅದರ ಅನುಷ್ಠಾನ ಬೇಡವಾ? ಆಕಾಂಕ್ಷೆ ಜಿಲ್ಲೆಗಳ ಪಟ್ಟಿಯಲ್ಲಿ ನೀವು ಯಾದಗಿರಿನ ಸೇರಿಸಿದ್ದೀರಿ, ಬಟ್ ವಾಟ್ ಅಬೌಟ್ ದ ರಿಯಲ್ ಸಿಚುವೇಶನ್ ಆಫ್ ದ ಲೈಫ್ ಅಂಡ್ ಲೈಫ್ ಸ್ಟೈಲ್ ಆಫ್ ಪೀಪಲ್ ಸರ್? ಅವರ ಜೀವನದ ಗುಣಮಟ್ಟ ಸರ್, ಅದ್ರ ಬಗ್ಗೆ ಯಾವ ರೀತಿ ಪ್ರಭಾವ ಬೀರ್ತು? ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ಹಾಕಿದ್ರಿ, ವೇರ್ ಇಸ್ ಅ ಹಾಸ್ಪಿಟಲ್ ಸರ್? ಸರ್, IIT ರಾಯಚೂರು ತಗೊಂಡ್ ಬಂದ್ IIT ಕಿತ್ತೂರು ಕರ್ನಾಟಕ ಧಾರವಾಡ ಆಯ್ತು ಸರ್. ಒಂದು ಏಮ್ಸ್ ಕೇಳಿದ್ದಾರೆ ಸರ್, ಅದಕ್ಕೆ ಹೋರಾಟ ಸಮಿತಿ ರಚನೆ ಮಾಡುವಂತ ಪರಿಸ್ಥಿತಿ ಬಂತು. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಶಶಿಲ್ ನಮೋಶಿ ಅವ್ರಿಗೆ, ಈಗ ಕೇಂದ್ರದ ಬಜೆಟ್ ಬರ್ತಿದೆ ಶಶಿಲ್ ನಮೋಶಿ ಅವರೇ, ನೀವು ನಿಮ್ಮ ಪಕ್ಷದ ಮೇಲೆ ಒಂದು ಪ್ರಭಾವ ಬೀರ್ಬೋದಾ? ಇಲ್ಲಿನ ಜನರಿಗೆ ಕಲಿಕೆಯ ವಾತಾವರಣವನ್ನ ಸೃಷ್ಟಿಸೋದಕ್ಕೆ ಒಂದು IIT ಕೊಡ್ಬೋದಾ? ರಾಯಚೂರಿಗೆ ಒಂದು ಏಮ್ಸ್ ಅನ್ನ ಸ್ಥಾಪಿಸಬಹುದಾ? ಯಾಕಂದ್ರೆ ಯಾದಗಿರಿನಲ್ಲಿ ಒಬ್ಳು ಅಮ್ಮ ತನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಂಪ್ಲಿಕೇಶನ್ ಆದಾಗ ಅವಳಿಗೆ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಸರ್. ಅವಳಿಗೆ ಹೇಳಿದ್ರು ಕಲಬುರ್ಗಿಗೆ ಹೋಗಿ, ಇಲ್ಲ ನೀವು ಹೈದರಾಬಾದ್ಗೆ ಹೋಗಿ ಅಂತ. ಹೋದ್ರು ಸರ್ ಕಲಬುರ್ಗಿಗೆ, 100 ಕಿಲೋಮೀಟರ್ ದೂರ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಮಗು ಸಾವಾಯ್ತು ಸರ್. ಈ ಸಾವು ನ್ಯಾಯನಾ ಸರ್? ನಾನು ಕೇಳ್ತೀನಿ ಸಂಗೀತಾ ಕಟ್ಟಿಮನಿಯವರೇ, ಆರ್ಟಿಕಲ್ 371J, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್, ಇವೆಲ್ಲ ನಾವು ಮಾತಾಡ್ತೀವಿ, ಪುಸ್ತಕದ ಮೇಲೆ ಬಹಳ ಚೆನ್ನಾಗಿ ಕಾಣ್ತದೆ. ಜನರ ಜೀವನದ ಗುಣಮಟ್ಟದ ಬಗ್ಗೆ ಸಂಗೀತಾ ಕಟ್ಟಿಮನಿಯವರು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್, ಪ್ಲೀಸ್ ಹೇಳಿ ಸಂಗೀತಾ ಅವರೇ. ಆರ್ಟಿಕಲ್ 371 2013 ಅಲ್ಲಿ ಜಾರಿಯಲ್ಲಿ ಬಂತು. ಸೊ ಅದಕ್ಕಾಗಿ ಮೊದಲು ಬಹಳಷ್ಟು ಎಫರ್ಟ್ಸ್ ಗಳು ಹಾಕಿದ್ವಿ. ಯಾಕಂದ್ರೆ ರೈಟ್ ನಮ್ಮಲ್ಲಿ ಪ್ರಾಬ್ಲಮ್ ಏನಿದೆ, ಆರ್ಟಿಕಲ್ 371 ಇಂದ ಬೆನಿಫಿಟ್ಸ್ ಆಗಿಲ್ಲ ಅಂತ ಇಲ್ಲ, ತುಂಬಾ ಬೆನಿಫಿಟ್ಸ್ ಆಗಿದೆ. ಬಟ್ ಅದು ಅಲ್ಲ ಹೇಳ್ತೀನಿ ಕೇಳಿ. ಆರ್ಟಿಕಲ್ 371 ಬಂದಾದ ಮೇಲೆ ವಿಶೇಷ ಅನುದಾನಗಳು ಬರ್ತಾ ಇದೆ, ದಟ್ಸ್ ಒನ್ ಪಾರ್ಟ್. ಸೆಕೆಂಡ್ಲಿ, ಈ ಎಜುಕೇಶನ್ ಸೆಕ್ಟರ್, ನೀವ್ ಹೇಳಿದ್ರಿ ಈಗಾಗಲೇ, ಎಜುಕೇಶನ್ ಗ್ರಾಸ್ ಎನ್ರೋಲ್ಮೆಂಟ್ ಅಲ್ಲಿ ಸ್ಟೇಟ್ ಅವರೇಜ್ ಗೆ ಕಂಪೇರ್ ಮಾಡಿದಾಗ ರೀಜನಲ್ ಅವರೇಜ್ ತುಂಬಾ ಕಡಿಮೆ ಇದೆ ಅಂತ. ಸೊ ಇಲ್ಲಿ ನಾನು 2 ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನಮ್ಮ ಒಂದು ಪ್ರೊಫೆಷನಲ್ ಕೋರ್ಸ್ ಆಯ್ತು, ಇನ್ನೊಂದು ಜನರಲ್ ಕೋರ್ಸ್ಗಳು. ಗ್ರಾಜುಯೇಷನ್ ಡಿಗ್ರಿಯಲ್ಲಿ ಆಟೋಮೆಟಿಕ್ ನೀವು ಹೇಳಿದ ಹಾಗೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಬಹಳ ಕಡಿಮೆ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನಲ್ ಎಜುಕೇಶನ್, ನಾನು ಹೇಳೋದು ಪರ್ಟಿಕ್ಯುಲರ್ ಆಗಿ ಪ್ರೊಫೆಷನಲ್. ಈಗ ಆರ್ಟಿಕಲ್ 371 ಬಂದಾದ್ಮೇಲೆ ಸ್ಟೂಡೆಂಟ್ಸ್ ಟ್ರೆಂಡ್ ಏನಾಗ್ಬಿಟ್ಟಿದೆ, ಪ್ರೊಫೆಷನಲ್ ಎಜುಕೇಶನ್. ಯಾಕಂದ್ರೆ 371 ಅಲ್ಲಿ ನಮ್ಗೆ ಈ ಭಾಗದಲ್ಲಿ ರಿಸರ್ವೇಶನ್ ಸಿಗುತ್ತೆ ಅನ್ನುವಂತ ಒಂದು ಇದಿದೆ. ಸೊ ಹೀಗಾಗಿ ಏನಾಗಿದೆ ಅಂದ್ರೆ ಇವತ್ತು ಟ್ರೆಂಡ್ ಟುವರ್ಡ್ಸ್ ಪ್ರೊಫೆಷನಲ್ ಎಜುಕೇಶನ್ ಹೆಚ್ಚಾಗ್ಬಿಟ್ಟಿದೆ. ನಾವು ನೋಡಿದಂತೆ ಮೊದಲು 2001 ಅಲ್ಲಿ ಐ ಥಿಂಕ್ ಒಂದು ಮೆಡಿಕಲ್ ಅಲ್ಲಿ ಈ ಭಾಗದಿಂದ ಕೇವಲ 150 ಸೀಟ್ಸ್ಗಳು ಮಾತ್ರ ಬರ್ತಿತ್ತು. ಬಟ್ ಇವತ್ತಿನ ದಿನ ಈ ಸೀಟ್ಗಳ ಸಂಖ್ಯೆ 700ಕ್ಕಿಂತ ಹೆಚ್ಚಾಗ್ಬಿಟ್ಟಿದೆ. ಹಾಗೂ ಇಂಜಿನಿಯರಿಂಗ್ ಕೋರ್ಸಸ್ 6000. ಇದು ಕೇವಲ ರೀಜನಲ್. ಮತ್ತೆ 8% ಅಲ್ಲಿ ಹೊರಗಡೆ ನಾವು ತೆಗೆದುಕೊಂಡಾಗ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳು ಈ ಪ್ರೊಫೆಷನಲ್ ಕೋರ್ಸ್ ಕಡೆ ನಮ್ಮ ಎನ್ರೋಲ್ಮೆಂಟ್ ಜಾಸ್ತಿ ಆಗಿದೆ. ನಿಮ್ಗೆ ನಾನು ಹೇಳಕ್ಕೆ ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಹೇಳಲೇಬೇಕು. ಯಾಕಂದ್ರೆ ಇವತ್ತಿನ ದಿನ ನಾವು ಮೆಡಿಕಲ್ ಎನ್ರೋಲ್ಮೆಂಟ್ಸ್ ನಾವು ನೋಡಿದಾಗ ಸ್ಟೇಟ್ ಎನ್ರೋಲ್ಮೆಂಟ್ ಗಿಂತ ಹೈದರಾಬಾದ್ ಕರ್ನಾಟಕ ಎನ್ರೋಲ್ಮೆಂಟ್ ಹೆಚ್ಚಾಗಿದೆ. ಬಟ್ ನೀವು ಹೇಳಿದ ಹಾಗೆ ಈ ಜನರಲ್ ಎಜುಕೇಶನ್, ಈ BA ಯೂನಿವರ್ಸಿಟಿ ಏನು ಎಜುಕೇಶನ್ ಲೆವೆಲ್ಸ್ ಇದೆಯಲ್ಲ, ಇಲ್ಲಿ ಎನ್ರೋಲ್ಮೆಂಟ್ ಕಡಿಮೆ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಯಾದಗಿರಿ ಜಿಲ್ಲೆ, ರಾಯಚೂರು ಜಿಲ್ಲೆಯಲ್ಲಿ ಈ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇನ್ ಹೈಯರ್ ಎಜುಕೇಶನ್ ಬಹಳ ಕಡಿಮೆ ಇದೆ. ಯಾಕಂತಂದ್ರೆ ಇಲ್ಲಿ ಈ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸಂಖ್ಯೆಗಳು ಬಹಳ ಕಡಿಮೆ. ಪರ್ಟಿಕ್ಯುಲರ್ಲಿ ಇನ್ ಯಾದಗಿರಿ ಡಿಸ್ಟ್ರಿಕ್ಟ್, ರಾಯಚೂರಲ್ಲಿ ಇನ್ನು ಕೆಲವೊಂದಿದೆ, ಬಟ್ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ. ಆಮೇಲೆ 2ನೇ ಪಾಯಿಂಟ್ ಅಂದ್ರೆ ಇಲ್ಲಿ ಮೈಗ್ರೇಷನ್ ತುಂಬಾ ಜಾಸ್ತಿ ಇದೆ. ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಮೈಗ್ರೇಷನ್, ಮೈಗ್ರೆಂಟ್ ವರ್ಕರ್ಸ್ ಸಂಖ್ಯೆ ಹೆಚ್ಚಿದೆ. ಸೊ ಹೀಗಾಗಿ ಏನಾಗಿದೆ, ಹೈಯರ್ ಎಜುಕೇಶನ್ ಅಲ್ಲಿ ಸ್ಪೆಷಲಿ ಮಹಿಳೆಯರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಗಳು ಬಹಳ ಕಡಿಮೆ ಇಲ್ಲಿ. ಸೊ ಹೀಗಾಗಿ ಹೈಯರ್ ಎಜುಕೇಶನ್ ಅಲ್ಲಿ ಎನ್ರೋಲ್ಮೆಂಟ್ ಸಂಖ್ಯೆ ಬಹಳ ಕಡಿಮೆ. ಇನ್ನು 2ನೇದಾಗಿ ನೀವು ಬಜೆಟ್ ಬಗ್ಗೆ ಕೂಡ ಹೇಳಿದ್ರಿ. ಬಜೆಟ್ ಅಲ್ಲಿ ನಮ್ಗೆ ಏನ್ ಗೊತ್ತಿಲ್ಲ, ಬಜೆಟ್ ಪ್ರತಿ ವರ್ಷ ನಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಯಾರೇ ಇರ್ಲಿ ಅವರು ಅನುದಾನಗಳನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದಾರೆ, ಅದರಲ್ಲಿ 2ನೇ ಮಾತಿಲ್ಲ. ಬಟ್ ಒನ್ ಥಿಂಗ್ ಇಸ್ ಇಂಪ್ಲಿಮೆಂಟೇಶನ್ ಪ್ರಾಬ್ಲಮ್ ಇಲ್ಲಿ ಬಹಳ ಇದೆ. ಈಗ ಇಲ್ಲಿ ಉದ್ಯೋಗಿಗಳ ಸಂಖ್ಯೆ ಸುಮಾರು 12,000 ಉದ್ಯೋಗಗಳು ಇವತ್ತು ಭರ್ತಿ ಆಗ್ಬೇಕಾಗಿದೆ.
ಆರ್ಟಿಕಲ್ 371 ಅಡಿಯಲ್ಲಿ ಇವೆಲ್ಲ ಭರ್ತಿ ಆಗ್ಬೇಕು. ಆದಾಗ ಮಾತ್ರ ಯಾವುದೇ ನೀವು ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಗಳು ಹೇಳಿದ್ರಿ, IIT ಮತ್ತು ನಮ್ಮಲ್ಲಿ ಗುಲ್ಬರ್ಗದಲ್ಲಿ ಒಂದು ದೊಡ್ಡ ಪಾರ್ಕ್, ಅಲ್ಲಿ ನಮ್ಮ ಚಿತಾಪುರಲ್ಲಿ ಒಂದು ನಿಮ್ಸ್ ಬರ್ಬೇಕಾಗಿತ್ತು, ಏಮ್ಸ್ ಗೆ ನಮ್ಮ ಪ್ರಪೋಸಲ್ ಇತ್ತು. ಬಟ್ ಇವೆಲ್ಲವೂ ಕೂಡ ಒಂದ್ ರೀತಿ ಶಿಫ್ಟ್ ಆಗ್ಬಿಡ್ತಾ ಇದೆ ಇಲ್ಲಿಂದ ಬೇರೆ ಕಡೆ. ಯಾಕಂದ್ರೆ ಟೈಮ್ ಬೌಂಡ್ ಮ್ಯಾನರ್ ಅಲ್ಲಿ ಎಲ್ಲ ನಾವು ಕ್ಲಿಯರ್ ಲೆಟರ್ಸ್ ಗಳು ಕಳಿಸದೆ ಎಲ್ಲ ದೊಡ್ಡ ದೊಡ್ಡ ಈ ಭಾಗಕ್ಕೆ ಏನ್ ಸ್ಯಾಂಕ್ಷನ್ ಆಗಿರ್ತವೆ ಅದು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದೆ. ಅದಕ್ಕೆ ಮೊದಲನೇದಾಗಿ ಈ ಪೋಸ್ಟ್ ಗಳೆಲ್ಲ ಫಿಲ್ಅಪ್ ಆಗ್ಬೇಕು. ಸುಮಾರು 12,000 ಮ್ಯಾನ್ ಪವರ್ ನಮ್ಮಲ್ಲಿ ಬಹಳ ಶಾರ್ಟೇಜ್ ಇದೆ. ಸೊ ಇದು 371 ನಲ್ಲಿ ಅಡಿಯಲ್ಲಿ ಆಗ್ಬೇಕಾಗಿತ್ತು. ಅದು ಅದರ ಒಂದು ಕೊರತೆಯಿಂದಾಗಿ ಅನೇಕ ಈ ರೀತಿಯ ಮೇಡಮ್ ನೀವು ಬರೀ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತಾಡ್ತಿದ್ದೀರಿ. ನೀವು ಹೇಳಿದ್ರಿ ಖಾಲಿ ಹುದ್ದೆಗಳು ಕೂಡ ಇದೆ ಅಂತ. ಬಟ್ ಅಲ್ಲಿ ಭರ್ತಿ ಆಗಿರುವಂತ ಹುದ್ದೆ ಅಲ್ಲಿ ಇರೋರು ಕೂಡ ಅಲ್ಲಿಂದ ಗಂಟು ಮೂಟೆ ಕಟ್ಟಿ ಹೊರಗೆ ಬರೋದಕ್ಕೆ ಕಾಯ್ತಿರ್ತಾರೆ. ನಂತರ ಅಲ್ಲಿ ಕೊಟ್ಟಂತ ಫಂಡ್ಸ್ ನೀವು ಹೇಳಿದ್ರಿ, ನೀವು ಥ್ಯಾಂಕ್ ಮಾಡ್ತೀರಿ ಹೆಚ್ಚಿಗೆ ಅನುದಾನ ಬರ್ತಾನೆ ಇದೆ ಅಂತ. ಬಟ್ ಅದರಲ್ಲಿ ಎಷ್ಟು % ಅನ್ಯೂಟಿಲೈಸ್ಡ್ ಇದೆ ಮೇಡಮ್? ಉಪಯೋಗಿಸದೆ ವಾಪಸ್ಸು ಸ್ಟೇಟ್ ಅಕೌಂಟಿಗೆ ಬರ್ತಾ ಇದೆ ಅದು. When I read it, madam, 2 years back, around 36% of the funds in various allocations, ಬೇರೆ ಬೇರೆ ಕಾರಣಗಳಿಗಾಗಿ ಕೊಟ್ಟಂತ ಅನುದಾನಗಳು ಉಪಯೋಗ ಮಾಡದೇನೆ ಅದು ವಾಪಸ್ ಕೊಡ್ತಾ ಇದ್ರು. ಇನ್ನು ಇಂಜಿನಿಯರಿಂಗ್ ಸೀಟ್ಸ್ ಬಗ್ಗೆ ಮಾತಾಡಿದ್ರಿ ಮೇಡಮ್. ಆರ್ಟಿಕಲ್ 371J says ಅಲ್ಲಿನ ಪ್ರಾದೇಶಿಕ ಕಾಲೇಜ್ಗಳು ಏನಿದ್ದಾವೆ ಅಲ್ಲಿ 80% ಆಫ್ ದ ಸೀಟ್ಸ್ ಫಾರ್ ಲೋಕಲ್ಸ್. ಆದರೆ ಲೋಕಲ್ಗಳು ದೇ ಪ್ರಿಫರ್ ಗೋಯಿಂಗ್ ಔಟ್, ಯಾಕಂದ್ರೆ ಸ್ಥಳೀಯವಾಗಿ ಉದ್ಯೋಗ ಅವಕಾಶ ಇಲ್ಲ. ಕಮ್ ಬ್ಯಾಕ್ ಟು ದ ಪಾಲಿಟಿಕ್ಸ್ ಆಫ್ ಇಟ್ ಮೇಡಮ್. ಐ ಜಸ್ಟ್ ಕಮ್ ಬ್ಯಾಕ್ ಟು ಯು ಮೇಡಮ್. ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಪಾಲಿಟಿಕ್ಸ್ ಆಫ್ ಇಟ್. ರಮೇಶ್ ಬಾಬು ಅವರೇ, ಸರ್ ಇಲ್ಲಿ ಡ್ಯಾಮ್ ಮಾಡಿದ್ರು ಸರ್, ಆದರೆ ಈ 3 ನದಿಗಳು ಮುಂಚೆಯಿಂದಾನೇ ಇತ್ತು. ನೀವು ಹೇಳ್ತೀರಿ ಕಂದಾಯ ಗ್ರಾಮ ಮಾಡಿದ್ದೆ ನಾವು ಅಂತ. ಈ ಹಕ್ಕುಪತ್ರದ ಪ್ರಕ್ರಿಯೆ ಅವತ್ತೇ ಶುರು ಆಗಿತ್ತು. ಈಗ ಸಿದ್ದರಾಮಯ್ಯನವ್ರ ಭಾಷೆನಲ್ಲಿ ಹೇಳ್ಬೇಕಂದ್ರೆ ಅಡುಗೆ ಮಾಡಿದವ್ರು ನೀವು, ಊಟ ಬಡಿಸ್ತಿರೋದು BJP ಅವರು ಅಂತ ಇವತ್ತು ಹೇಳಿದ್ದಾರೆ. ಸರ್ ಪ್ರಶ್ನೆ ಇರೋದು ಊಟ ತಿನ್ನೋರಿಗೆ ಊಟದ ಟೇಸ್ಟ್ ಬಗ್ಗೆ ಆದರೂ ಒಂದ್ಸತಿ ಕೇಳ್ಬೋದಲ್ಲ ಅಂತ. ಇಲ್ಲ, ಸಿದ್ದರಾಮಯ್ಯವರು ಹೇಳಿದ್ದು ಸ್ಟೇಟ್ಮೆಂಟ್ನೂ ಸಹ ಇವ್ರು ಮಾಡ್ತಾ ಇಲ್ಲ. ಅಡುಗೆ ನಾವು ಮಾಡಿ ಅವ್ರು ಊಟಕ್ಕೆ ಬಡಿಸಿದ್ರೆ ಅಟ್ಲೀಸ್ಟ್ ಊಟಕ್ಕೆ ಬಡಿಸಿದ ಕಾರಣ ನಾನು ಅವ್ರಿಗೆ ಅಭಿನಂದನೆ ಹೇಳ್ತಾ ಇದ್ದೆ. ಹಂಗಾಗಿಲ್ಲ. ಇಲ್ಲಿ ಅಡುಗೆ ಮಾಡಿದ್ದು ಕಾಂಗ್ರೆಸ್ಸೇ, ಊಟಕ್ಕೆ ಬಡಿಸಿದ್ದು ಕಾಂಗ್ರೆಸ್ಸೇ. ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ನಾವೇ ಊಟಕ್ಕೆ ಬಡಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವ್ಯತ್ಯಾಸ ಬೇರೆ ಅಲ್ಲ. ಜನರಿಗೆ ತಿನ್ನೋಕೆ ಸಿಗ್ತಾ ಅಂತ ಈ ಊಟ ಸಿಕ್ಕಿರೋ ಅಷ್ಟು ನಾನು ಹೇಳ್ತಾ ಇರೋದು ಪೂರ ಸಿಕ್ಕಿದೆ ಅಂತ ಹೇಳಲ್ಲ. ಎಷ್ಟು ಅಡುಗೆ ಆಗಿದೆ, ಎಷ್ಟು ಊಟಕ್ಕೆ ಬಡಿಸಿದ್ವಿ ಅದು ಕಾಂಗ್ರೆಸ್ಸೇ ಮಾಡಿರೋದು. ಪಾಪ ಮೋದಿ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ನಾವೇ ಊಟಕ್ಕೆ ಬಡಿಸಿದ್ದು ಅಂತ ಹೇಳ್ಬಿಟ್ರು. ನೀವು ಪ್ರಶ್ನೆ ಇರ್ತಕ್ಕಂಥದ್ದು ಹಕ್ಕುಪತ್ರ, ಬಗರುಕುಂ ಹಕ್ಕುಪತ್ರ, ಸಾಗುವಳಿ ಹಕ್ಕುಪತ್ರದ ಅರ್ಥನೇ ಗೊತ್ತಿಲ್ಲ ಅವ್ರಿಗೆ, ಮೋದಿ ಅವರಿಗೆ. ಇಡೀ ಇಂಡಿಯಾದಲ್ಲಿ ಉಳುವವನಿಗೆ ಭೂಮಿ ಜಾರಿಗೆ ತಂದಂಥದ್ದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ದೇವರಾಜ ಅರಸು. ಮೊದಲು ಬೇಸಿಕ್ ತಿಳ್ಕೊಳ್ಳಿ ಪಾಪ ಪ್ರಧಾನಮಂತ್ರಿಗಳು. ಇಲ್ಲಿ ವಾಸವಿದ್ದವನೇ ನಾಟ್ ಓನ್ಲಿ ದಟ್, ನೀವು ಸರ್ಕಾರಿ ಜಮೀನಿನಲ್ಲಿ ಯಾರು ಉಳುಮೆ ಮಾಡ್ತಾ ಇದ್ದಾರೆ ಅವ್ರಿಗೆ ಬಕರುಕುಂನಲ್ಲಿ ಹಕ್ಕುಪತ್ರ ಕೊಡುವಂಥದ್ದು ಮಾಡ್ತಾ ಇರೋದು. ಇಲ್ಲಿ ಪಾಪ ಅವರು ಸಂಪೂರ್ಣ ರಾಜಕಾರಣ ಮಾಡೋಕೆ ಕೊಟ್ಟಿದ್ದಾರೆ. ಅವರು ಸ್ವಲ್ಪ ನಮ್ಮ ಯಡಿಯೂರಪ್ಪನವರು ಅದು ಹೇಳಿದ್ರಲ್ಲ, ಇದರಲ್ಲಿ ದಾವಣಗೆರೆ ಕಾರ್ಯಕಾರಿ ಸಮಿತಿಯಲ್ಲಿ ಹೇಳಿದ್ರು ಮೋದಿ ಫ್ಯಾಕ್ಟ್ರಿ ಏನು ಮಾಡುತ್ತಿಲ್ಲ ಅಂತೇಳಿ. ಅದನ್ನ ತಿಳ್ಕೊಂಡು ಮಾತಾಡ್ಬಿಟ್ಟಿದ್ರೆ ಚೆನ್ನಾಗಿರೋದು. ಇರಲಿ, ಅವ್ರು ಒಬ್ಬ ಬೀಂಗೆ ಪ್ರೈಮ್ ಮಿನಿಸ್ಟ್ರು, ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸಂಗೀತ ಕಟ್ಟಿಮನಿಯವರು ಹೇಳಿದಂಥ ಎಲ್ಲ ವಿಚಾರಗಳನ್ನ ನಾನು ಒಪ್ಕೊತೇನೆ, ಸ್ವೀಕಾರ ಮಾಡ್ತೀನಿ. ಸಂಗೀತ ಕಟ್ಟಿಮನಿಯವರು ಹೇಳಿದ ವಿಚಾರಗಳನ್ನ ಸ್ವೀಕಾರ ಮಾಡ್ಕೊಂಡು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ನಾಟ್ ಓನ್ಲಿ 371J ಇಂಪ್ಲಿಮೆಂಟೇಷನ್. ನೀವು ಇವತ್ತು ಸರ್ಕಾರಗಳು ಅನುದಾನ ಕೊಡಬೇಕಂದ್ರೆ ಅನುದಾನನೇ ಕೊಡ್ತಾ ಇಲ್ಲ. ಈಗ ನೀವು ಇವ್ರ ಅನುದಾನ ಒಂದು ಕಡೆ ಇದ್ಬಿಡ್ಲಿ, ನೀವು ಹೈದರಾಬಾದ್ ಅಭಿವೃದ್ಧಿ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನಿದೆ ಅದಕ್ಕೆ ಮತ್ತೊಂದು ಹೆಸರೇನೋ ಕಿತ್ತೂರು ಕರ್ನಾಟಕ ಚೇಂಜ್ ಮಾಡಿದ್ದಾರೆ. ಇರ್ಲಿ, ನೇಮ್ ಬದಲಾವಣೆ ಮಾಡಿದ್ದೀರಾ. 2,500 ಕೋಟಿ ಫಂಡ್ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದು ಏನು ಯುಟಿಲೈಸೇಷನ್ ಮಾಡಿದ್ದೀರಾ ಹೇಳಿ ನೀವು. ನನ್ನ ಸ್ನೇಹಿತರು ನಮೋಶಿರವರು ಅಲ್ಲಿ ಶಿಕ್ಷಕರ ಕ್ಷೇತ್ರದ MLC ಇದ್ದಾರೆ. ಎಷ್ಟು ಅಪಾಯಿಂಟ್ಮೆಂಟ್ ಫಿಲಪ್ ಮಾಡಿದ್ದೀರಾ? ಎಷ್ಟು ಶಾಲಾ ಕಾಲೇಜುಗಳು ಅನುದಾನದ ವ್ಯಾಪ್ತಿಗೆ ತಗೊಂಡ್ಬಂದಿದ್ದೀರಾ? ಎಷ್ಟು ಗೆಸ್ಟ್ ಲೆಕ್ಚರರ್ಗೆ ಪೇಮೆಂಟ್ ಆಗ್ತಾ ಇದೆ? ಎಷ್ಟು ಶಾಲಾ ಕಾಲೇಜುಗಳು ಕಟ್ಟಡ ಮಾಡಿದ್ದೀರಾ ನೀವು? ನೀನು ಬೇಡ ಅವ್ರದ್ದು ಹೇಳ್ಬಿಡ್ಲಿ. ಸನ್ಮಾನ್ಯ ನಮೋಶಿರವರು ಒಬ್ಬ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರದ ಸದಸ್ಯರಾಗಿ ಏನೇನು ಸಾಧನೆ ಮಾಡಿದ್ದೀರಾ, ಏನೇನು ಕೊಟ್ಟಿದ್ದೀರಾ ಅದನ್ನಾದ್ರೂ ಹೇಳಿ ನೀವು. ಅಲ್ಲಿ ಸುಶೀಲ್ ನಮೋಶಿಯವರೇ, ಇಲ್ಲಿ ಪ್ರಶ್ನೆ ಬರೋದು ಏನಂದ್ರೆ ಬರೀ ನೀವು ಡ್ಯಾಮ್ ಗೇಟ್ ತೋರಿಸಿ ರಾಜಕಾರಣ ಮಾಡ್ತಿದ್ದೀರಿ. ಅಲ್ಲ, ಬರೀ ರಾಜಕಾರಣ ಇಲ್ಲಿ. ಮಾತಾಡಿ ಪ್ಲೀಸ್. ಅಲ್ಲಲ್ಲ, ನನಗೆ ಅವಕಾಶ ಕೊಟ್ರೆ ನೀವು ಬರೀ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ನನಗೆ ಉತ್ತರ ಕೊಡಕ್ಕೆ ಟೈಮ್ ಕೊಟ್ರೆ ನಾನು ಮಾತಾಡ್ತೀನಿ. ಪ್ಲೀಸ್ ಸರ್, ನನಗೆ ಟೈಮ್ ಕೊಟ್ರೆ ನಾನು ಮಾತಾಡ್ತೀನಿ. ನಾನು ಮಾತಾಡೋದು ಕೇಳಿ ಸರ್. ಇದೀಗ ಎಸ್ ಸರ್, ಖಾಲಿ ಹುದ್ದೆಗಳ ಬಗ್ಗೆ ಶ್ರೀಮತಿ ಕಟ್ಟಿಮನಿಯವರು ಉಲ್ಲೇಖ ಮಾಡಿದ್ರು ಸರ್. ಬಹಳ ದೊಡ್ಡ ಪ್ರಮಾಣದಲ್ಲಿ
ಹೈಯರ್ ಪ್ರೈಮರಿ ಶಾಲೆಗಳಿಗೆ ಏಕಕಾಲದಲ್ಲಿ 15,000 ಅಪಾಯಿಂಟ್ಮೆಂಟ್ಗಳನ್ನು ನಮ್ಮ ಸರ್ಕಾರ ಮಾಡಿದೆ. 15,000. ಅದರಲ್ಲಿ 5,000 ಬರೀ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಇನ್ ದ ಹಿಸ್ಟ್ರಿ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಇಷ್ಟು ದೊಡ್ಡ ಪ್ರಮಾಣದ ಅಪಾಯಿಂಟ್ಮೆಂಟ್ ಸರ್ಕಾರ ಎಂದೂ ಯಾವ ಸರ್ಕಾರವೂ ಮಾಡಿಲ್ಲ. ಮೊದಲನೇ ಬಾರಿ ನಮ್ಮ ಸರ್ಕಾರ ಮಾಡಿದೆ. 5,000 ಖಾಲಿ ಹುದ್ದೆಗಳನ್ನು ನಮ್ಮವರಿಗೆ ಕೊಟ್ಟಿದ್ದಾರೆ. ಇದು ಒಂದು ಕಡೆ. ತಾವಿದೀಗ ಕ್ಲಾಸ್ ರೂಮ್ ಕಟ್ಟಡದ ಬಗ್ಗೆ ಹೇಳಿದ್ರಿ. ಈ ಕ್ಲಾಸ್ ರೂಮ್ ಕಟ್ಟಡದ ಬಗ್ಗೆ ಸರ್ ದೊಡ್ಡ ಪ್ರಮಾಣದಲ್ಲಿ ಕಲ್ಯಾಣ ಕರ್ನಾಟಕದ ಮ್ಯಾಕ್ರೋ ಫಂಡಲ್ಲಿ ಕೂಡ ಆ್ಯಂಡ್ ರಾಜ್ಯದ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಫಂಡ್ ಕೂಡ 8,100 ಕ್ಲಾಸ್ ರೂಮ್ಸ್ 8,100 ಕ್ಲಾಸ್ ರೂಮ್ಸ್ ಎಟ್ ಎ ಟೈಮ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಆ 8,100 ಇದನ್ನು ಸಣ್ಣ ಫಿಗರ್ ಅಲ್ಲ. ಇದರಲ್ಲಿ 2,200 ಕ್ಲಾಸ್ ರೂಮ್ಸ್ ಕಲ್ಯಾಣ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಏನ್ ಸರ್? ಇದೀಗ ಕಟ್ಟಿಮನಿಯವರು ಒಂದು ಮಾತು ಹೇಳ್ತಾ ಇದ್ರು, ಶ್ರೀಮತಿ ಕಟ್ಟಿಮನಿಯವರು, ಮೆಡಿಕಲ್ ಪ್ರೊಫೆಷನಲ್ ಕಾಲೇಜಸ್ ಸೀಟದ ಬಗ್ಗೆ. ಸರ್, ನಮ್ಮ ಭಾಗದಲ್ಲಿ ಪ್ರೊಫೆಷನಲ್ ಕಾಲೇಜಸ್ ಏನು ಕಡಿಮೆ ಇಲ್ಲ. ಇವತ್ತು ಬೀದರಲ್ಲಿ ಮೆಡಿಕಲ್ ಕಾಲೇಜ್ ಬಂತು, ರಾಯಚೂರಲ್ಲಿ ಬಂತು, ಇದರಲ್ಲಿ ಕೊಪ್ಪಳಲ್ಲಿ ಬಂದಿದೆ ಮತ್ತು ಯಾದಗಿರಿಯಲ್ಲೂ ಬಂತು. ನಾನು ಇದೇ ಹೇಳ್ತಾ ಇದ್ದೆ, ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಇದ್ದಾಗ ಯಾದಗಿರಿ ಜಿಲ್ಲೆಯನ್ನು ಅನೌನ್ಸ್ ಮಾಡಬೇಕಾಗಿತ್ತು, ನೀವು ಮಾಡಲಿಲ್ಲ. ಆದರೆ ಯಡಿಯೂರಪ್ಪನವ್ರು ಬಂದು ಯಾದಗಿರಿ ಜಿಲ್ಲೆ ಅನೌನ್ಸ್ ಮಾಡಿ ಇವತ್ತು ಮಾಡಿದ್ದಕ್ಕಾಗಿ ಅಲ್ಲಿ ಇವತ್ತು ಮೆಡಿಕಲ್ ಕಾಲೇಜ್ ಕೂಡ ಪ್ರಾರಂಭ ಆಯಿತು. ಇವತ್ತು 150 ಸೀಟ್ಸ್ ಕೂಡ ಇದೇ ವರ್ಷ ಮೆಡಿಕಲ್ ಕಾಲೇಜಲ್ಲಿ ತುಂಬಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಹೇಳೋದೇನಂತಂದರೆ, ನೀವು ಅದ್ರ ಬಗ್ಗೆ ವಿಚಾರ ಮಾಡಲ್ಲ. ನೀವು ಹೇಳಿದರೆ ಅಡುಗೆ ನಾವು ಮಾಡಿದರು ಅಂತ. ನಿಮ್ಗೆ ಯಾರು ಕಂದಾಯ ಗ್ರಾಮಗಳನ್ನು, ಈ ತಾಂಡಗಳನ್ನು ತೆಗೆದು ಕಂದಾಯ ಗ್ರಾಮಗಳನ್ನು ಘೋಷಣೆ ಮಾಡಲಿಕ್ಕೆ ಯಾರು ತಡೆ ಮಾಡಿದರು? ನಾವು ಮಾಡಿದ್ದೀವಿ. ಮತ್ತೆ ಬಹಳ ದುಃಖ ಅನಿಸುತ್ತೆ, ಅಷ್ಟು ದೊಡ್ಡ ವ್ಯಕ್ತಿ ಪ್ರಧಾನಿ ಬಂದು ಇವತ್ತು 50,200 ಜನರಿಗೆ ಹಕ್ಕು ಪತ್ರ ಕೊಡ್ತಾರಂತಂದ್ರೆ ಅವರಿಗಿದ್ದಂಥ ಬಡ ಜನರ ಮೇಲೆ ಕಳ್ಕಳಿ, ತಾಂಡ ಜನರ ಮ್ಯಾಗ ಇದ್ದಂಥ ಕಳ್ಕಳಿ ತೋರಿಸ್ಕೊಡುತ್ತೆ. ನೀವ್ಯಾಕೆ ಮಾಡಲಿಲ್ಲ? ನೀವ್ಯಾಕೆ ಮಾಡಲಿಲ್ಲ? ಬರೀ ನೀವು 70 ವರ್ಷದಿಂದ ಹಳೆ ಮಾತನ್ನ ಹೇಳ್ತಾ ಇದ್ದೀರಿ. ಆದರೆ ಈಗ 8 ವರ್ಷದಲ್ಲಿ ಮಾಡಿದಂಥ ವಿಚಾರ ಮತ್ತು ಈಗ ಮೋದಿ ಬೊಮ್ಮೆಯವರು ಬರೀ 1,500 ಇದ್ದಿದ್ದಂಥದ್ದು 3,000 ಕೋಟಿ ರೂಪಾಯಿ ನಮ್ಮ ಭಾಗಕ್ಕೆ ಕೊಡ್ತಾ ಇದ್ದಾರೆ. 1,500 ಕೋಟಿ ರೂಪಾಯಿ ಜನರಲ್ KKRDB ಫಂಡ್, ಆಮೇಲೆ ಇನ್ನೂ 1,500 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕದ ಕಲ್ಯಾಣ ಕರ್ನಾಟಕದ KKRDB ಅಡಿಯಲ್ಲಿ ಮ್ಯಾಕ್ರೋ ಫಂಡ್ ಅಂತ ಕೊಡ್ತಾ ಇದ್ದಾರೆ. ಅನೇಕ ಸ್ವಲ್ಪ ದೊಡ್ಡ ಪ್ರಮಾಣದ ಯೋಜನೆಗಳನ್ನು ಇದರಲ್ಲಿ ಮಾಡ್ತಾ ಇದ್ದಾರೆ. ಈವನ್ ರಾಯಚೂರು ಏರ್ಪೋರ್ಟ್ ಕೂಡ ಅನೇಕ ಯೋಜನೆಗಳಿದಾವೆ. ನಾನು ಡೀಟೇಲ್ ಅಲ್ಲಿ ಹೋಗೋದಿಲ್ಲ. ಇದು 3,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅವ್ರು ಎಲ್ಲಿ ತನಕ ಹೇಳಿದಾರಂದ್ರೆ, ನಿಮಗೆ 5,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಕೂಡ ನಾನು ಕೊಡ್ತೀನಿ ಅಂತ ತಂದು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇದೇ ಈಗ ಫಾರ್ಮಸ್ಯೂಟಿಕಲ್ ಪಾರ್ಕ್ ಬಗ್ಗೆ ಹೇಳ್ತಾ ಇದ್ದೆ. ಹಿಂದೆ ಅದೇ ಜಾಗದಲ್ಲಿ ಬೇರೆ ಬೇರೆ ಸ್ಕೀಮನ್ನು ಅನೌನ್ಸ್ ಮಾಡಿದ್ರು. ಯಾಕೆ ಜಾರಿಗೆ ಬರಲಿಲ್ಲ? ಈಗ ನಾವು ಅದನ್ನು ಫಾರ್ಮಸ್ಯೂಟಿಕಲ್ ಪಾರ್ಕ್ ಅನೌನ್ಸ್ ಮಾಡಿದ್ದೇವೆ. ಖಂಡಿತ ಈಗಾಗಲೇ ಶುರುವಾಗಿದೆ, ಇಂಡಸ್ಟ್ರೀಸ್ ಬರ್ತಾ ಇದ್ದಾವ. ಅದೇ ರೀತಿ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ಟೆಕ್ಸ್ಟೈಲ್ ಪಾರ್ಕ್ ಬಗ್ಗೆ ತಾವು ಮಾತು ಹೇಳಿದ್ರೆ, ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಕಾಟನ್ ಬೆಳೀತಾ ಇದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿಯೂ ಬೆಳೀತಾ ಇದ್ದಾರೆ. ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಬರುವಂತ ದಿನಗಳಲ್ಲಿ ಖಂಡಿತ 100% ಗುಲ್ಬರ್ಗಾಕ್ಕೆ ಸ್ಯಾಂಕ್ಷನ್ ಆಗುತ್ತೆ. ನಾನೇನು ಭವಿಷ್ಯ ಹೇಳ್ತಿದ್ದೀನಿ ಅಂತ ಹೇಳಲ್ಲ. ಎಲ್ಲ ಸಿದ್ಧತೆಗಳನ್ನಾಗಿದೆ. 100% ಗುಲ್ಬರ್ಗಾಕ್ಕೆ ಬರುತ್ತೆ. ಅಲ್ಲಿಗೆ ಕಲ್ಯಾಣದ ಕನ್ಸರ್ನ್ ಬಿಜೆಪಿ ಬಹಳ ಸ್ಪಷ್ಟವಾಗಿ ತೋರಿಸ್ತಿದೆ ರಮೇಶ್ ಬಾಬು. ಅಲ್ಲ, ಕಲ್ಯಾಣದ ಕನ್ಸರ್ನ್ ವೋಟ್ ಬ್ಯಾಂಕ್ ಇಲ್ಲ ಇದರಲ್ಲಿ. ನೀವು ಮಾಡಿದ ವೋಟ್ ಬ್ಯಾಂಕ್. ಪ್ರಧಾನಿ ಮೋದಿ ಅವರು ಹೇಳ್ತಾರೆ, ಇಲ್ಲಿವರೆಗೂ ರೇಷನ್ ಸಿಗ್ತಿರ್ಲಿಲ್ಲ ನಿಮ್ಗೆ, ನಾವು ಜಿಲ್ಲೆ ಮಾತ್ರ ಮಾಡ್ಲಿಲ್ಲ, ಅಭಿವೃದ್ಧಿ ತಂದಿದೀವಿ ನಿಮ್ ಮನೆ ಬಾಗ್ಲಿಗೆ. ಈಗ ಅವರು ನಮೋಶಿಯವ್ರು ಮಾತಾಡ್ಬೇಕಾದ್ರೆ ನಾವು ಮಧ್ಯದಲ್ಲಿ ಮಾತಾಡೋದು ಸೂಕ್ತ ಅಲ್ಲ ಅಂತೇಳಿ ನಾನು ಸುಮ್ಮನೆ ಇದ್ದೆ. ಪಾಪ ಅವರು ಕರಗತ ಮಾಡ್ಕೊಂಡಿದ್ದಾರೆ. BJPಯವರು ಸುಳ್ಳು ಹೇಳೋಂಥದ್ದು, ಕಿವಿಗೆ ಹೂ ಮೂಡ್ಸೋ ಅಂಥದ್ದನ್ನ ಕರಗತ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ದು 15,000 ಶಿಕ್ಷಕರ ನೇಮಕಾತಿ. ಯಾರು ನೋಟಿಫಿಕೇಶನ್ ಮಾಡಿದ್ದು? ಸೆಲೆಕ್ಷನ್ ಪ್ರೋಸೆಸ್ ದಯಮಾಡಿ ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೆ. ಕೇಳಿ ದಯಮಾಡಿ ನಮೋಶಿಯವರೇ, ನೀವು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೆ. ದಯಮಾಡಿ ಕೇಳಿ. 15,000 ಶಿಕ್ಷಕರ ಸೆಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದೆ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರ, ನಾಟ್ BJP ಗೌರ್ಮೆಂಟ್. ಆಮೇಲೆ ಮಾಡಿದಿರೋ ಪ್ರಶ್ನೆ ಬೇರೆ.
ಮತ್ತು ಸಂಗೀತ ಕಟ್ಟಿಮನಿಯವರು ಒಂದು ಪ್ರಶ್ನೆಯನ್ನು ಎತ್ತರು, ಬಡ್ಜೆಟ್ ಅಲೋಕೇಶನ್ನು. ನೀವು 371J ಇದ್ದಂಥ ಸಂದರ್ಭದಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಬಡ್ಜೆಟ್ ಅಲೋಕೇಶನ್. ರಾಜ್ಯ ಸರ್ಕಾರದ ಬಜೆಟ್ ಅಲೋಕೇಶನ್ ಒಂದು, ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಅಲೋಕೇಶನ್ನು. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರ್ ಅವರು UPI 2ರ ಮುಖಾಂತರ ಆ ಭಾಗಕ್ಕೆ 371J ತಂದರು. ಅದಾದಮೇಲೆ ನೀವು ಕಳೆದ 9 ವರ್ಷದಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದೀರಾ. ಸನ್ಮಾನ್ಯ ಮೋದಿರವರು ಬಂದು ಇವತ್ತು ಹೇಳ್ತಾ ಇದ್ದಾರೆ 50,000 ಹಕ್ಕುಪತ್ರ ಕೊಟ್ಟೆ ಬಗರುಕುಂ. ಸ್ವಾಮಿ, ಹಕ್ಕುಪತ್ರ ಬಗರುಕುಂ ಪದ ಹುಟ್ಟಾಕಿದ್ದೆ ಕಾಂಗ್ರೆಸ್ ಪಕ್ಷ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಗರುಕಮ್ಮು ಹಕ್ಕುಪತ್ರದ ಹೇಳಕ್ಕೆ ಬರಬೇಡಿ. ನೀವಿವತ್ತು ಅಲ್ಲಿ ಬೇಕಂತ ಖರ್ಗೆರವ್ರ ವಿರುದ್ಧ ಒಂದು ಸಮುದಾಯ ಎತ್ತಿಕಟ್ಟಕ್ಕೆ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀರಾ. ಬಿಟ್ಟರೆ ಆ ಭಾಗದ ಬದ್ಧತೆ ನಿಮ್ಗಿಲ್ಲ. ನಿಮ್ಗಿದ್ದಿದ್ರೆ ಹೇಳಿ ಮೋದಿರವರು, ನೀವು ಕೇಂದ್ರ ಬಜೆಟಲ್ಲಿ 371J ಆದಮೇಲೆ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಕೇಂದ್ರ ಸರ್ಕಾರದ ಅನುದಾನ ಕೊಟ್ಟಿದ್ದೀರಾ? ದಯಮಾಡಿ ಹೇಳಬೇಕು. ಈ ಥರ ಜನನ ದಾರಿ ತಪ್ಪಿಸುವಂಥದ್ದು, ದಿಕ್ ತಪ್ಪಿಸುವಂಥ ಕೆಲಸವನ್ನು ಮಾಡಬೇಡಿ. ಅದೊಂದು ಕಡೆ ಇರಲಿ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರ್ ಅವರು 371J ಕೊಟ್ಟ ಮೇಲೆ ಅಲ್ಲಿ ಅವರು ESI ಹಾಸ್ಪಿಟ್ಲ್ ತೊಗೊಂಬಂದರು ಲೇಬರ್ ಡಿಪಾರ್ಟ್ಮೆಂಟಿಂದ. ಅದಾದಮೇಲೆ ರೈಲ್ವೆ ಯೋಜನೆಗಳು ತೊಗೊಂಬಂದರು. ಖರ್ಗೆರ್ ಅವರು ಆ ಭಾಗಕ್ಕೆ ರೈಲ್ವೆ ಯೋಜನೆ ಕೊಟ್ಟಂಥ ಯಾವುದೇ ರೈಲ್ವೆ ಯೋಜನೆನೇ ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ. ಖರ್ಗೆರ್ ಅವ್ರಿಗೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ರೈಲ್ವೆ ಯೋಜನೆಗಳನ್ನ ಹೆಲ್ಡ್ ಅಪ್ ಮಾಡಿದ್ರು. ಇವತ್ತು ನಮೋಶಿ ಅವರು ನಂಜುಂಡಪ್ಪ ವರದಿಯನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಡಾಕ್ಟರ್ ನಂಜುಂಡಪ್ಪ ಕಮಿಟಿ ಮಾಡಿದ್ದೆ ಕಾಂಗ್ರೆಸ್ ಪಾರ್ಟಿ. ಸುಮಾರು 79 ಅತಿ ಹಿಂದುಳಿದ ತಾಲೂಕು ಅಂತೇಳಿ ಸನ್ಮಾನ್ಯ ನಂಜುಂಡಪ್ಪ ಅವರು ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 20 ತಾಲೂಕಿದೆ. ಮೋಸ್ಟ್ ಬ್ಯಾಕ್ವರ್ಡ್ 40 ತಾಲೂಕು ಇದೆ ಸರ್. 70 ಇಡೀ ಸ್ಟೇಟ್ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ 79. ಔಟ್ ಆಫ್ ದಟ್ ಆ ಭಾಗದಲ್ಲಿ 20. ಆಯ್ತು, ನಮ್ಮದು ಕಾಂಗ್ರೆಸ್ ಸರ್ಕಾರ, ನಾನು ಅಂಕಿಅಂಶ ಕೊಡ್ತೀನಿ. ನೀವು 20 ತಾಲೂಕಿಗೆ ನಿಮ್ಮ ಬಿಜೆಪಿ ಸರ್ಕಾರದಲ್ಲಿ, ಡಬಲ್ ಇಂಜಿನ್ ಸರ್ಕಾರದಲ್ಲಿ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಹೇಳಿ. ರಮೇಶ್ ಸರ್, ಸುಶೀಲ್ ನಮೋಶಿ ಅವರು ಹೇಳಿದ್ದು ನಂಜುಂಡಪ್ಪ ಕಮಿಷನ್ ವರದಿ ಆ ರೀತಿ ಬರೋದಕ್ಕೆ ಕಾರಣನೇ ಕಾಂಗ್ರೆಸ್. ಯಾಕಂದ್ರೆ ದಶಕಗಳ ಗಟ್ಲೆ ನೀವು ಅದಕ್ಕೆ ನಿರ್ಲಕ್ಷ್ಯ ತೋರಿಸಿ ನಿರಾಸಕ್ತಿ ಇತ್ತಲ್ಲ, ಅದಕ್ಕೆ ನೀವು ಅದನ್ನ ಕಡೆಗಣಿಸ್ಬಿಟ್ಟಿದ್ರಿ. ಹಂಗಾಗಿ ನಂಜುಂಡಪ್ಪ ಕಮಿಷನ್ ಅಲ್ಲಿ ಹಂಗ್ ಬಂತು. ನೀವು ಅಭಿವೃದ್ಧಿ ಪಡಿಸಬೇಕಾಗಿತ್ತು ಅಂತ ಅದು ಅವ್ರ ಮಾತು. ಇಲ್ಲ, ಅವ್ರ ಮಾತಿರ್ಲಿ ಪಾಪ, ಅವರು ಸ್ವಾಭಾವಿಕವಾಗಿ ಅವ್ರ ಬಿಜೆಪಿ ಅವರಾಗ ಆ ಮಾತನ್ನೇ ಹೇಳ್ಬೇಕು. ನಮಗೆ ಆ ಬದ್ಧತೆ ಇಲ್ದಲೇ ಇದ್ರೆ ನಾವು ನಂಜುಂಡಪ್ಪ ಕಮಿಟಿ ರಚನೆ ಏನಕ್ಕೆ ಮಾಡ್ತಾ ಇದ್ವು? ಅದನ್ನ ಐಡೆಂಟಿಫೈ ಮಾಡಿದ್ಮೇಲೆ ಸ್ಪೆಷಲ್ ಅಲೋಕೇಶನ್ ಕೊಟ್ಟಿದ್ದು, ವಿಶೇಷ ಅನುದಾನಗಳನ್ನ ಕೊಟ್ಟು ಬಜೆಟ್ ಅಲ್ಲಿ ಸ್ಪೆಷಲ್ ಗ್ರಾಂಟ್ ಅನ್ನು ಕೊಟ್ಟು ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಅದೆಲ್ಲ ಆಯ್ತು. 371J ಕೊಟ್ಟ ಮೇಲೆ ನಿಮ್ಮದೇ ಸರ್ಕಾರ ಇದೆಯಲ್ಲ, ಎಷ್ಟು ಉದ್ಯೋಗ ಇನ್ನು ಖಾಲಿ ಇದೆ, ಯಾಕೆ ಇನ್ನು ಫಿಲಪ್ ಮಾಡಿಲ್ಲ? ಆ ಭಾಗದಲ್ಲಿ ಟೀಚರ್ಸ್ ಒಂದು ಕಡೆ 15,000ದಲ್ಲಿ 5,000. ನಾಟ್ ಓನ್ಲಿ ಟೀಚರ್ಸು, ಪ್ರತಿ ಡಿಪಾರ್ಟ್ಮೆಂಟ್ ಪ್ರೋಸೆಸ್, ಸೆಲೆಕ್ಷನ್ ಪ್ರೋಸೆಸ್ಸು, ನೀವು KPSC ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ಇಲಾಖೆಯ ಖಾಲಿ ಹುದ್ದೆಗಳು, ಅದು D ಗ್ರೂಪ್ ಇರ್ಬೋದು, C ಗ್ರೂಪ್ ಇರ್ಬೋದು, B ಗ್ರೂಪ್ ಇರ್ಬೋದು, ಕ್ಲಾಸ್ 1 ಇರ್ಬೋದು, ಯಾವುದೇ ಉದ್ಯೋಗ ನೀವು ಭರ್ತಿ ಮಾಡಬೇಕಾದ್ರೆ 371J ಅಡಿನಲ್ಲಿ ಆ ಭಾಗಕ್ಕೆ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡಬೇಕು, ಉದ್ಯೋಗಗಳನ್ನ ಭರ್ತಿ ಮಾಡಬೇಕು. ಎಷ್ಟು ಭರ್ತಿ ಮಾಡಿದ್ದೀರಾ? ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಮಾಡುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವು. ಅಫ್ಕೋರ್ಸ್ ರಾಯಚೂರಿಗೆ ಅವರೇನೋ 2-3 ಘೋಷಣೆ ಹೇಳಿದ್ರು. ಸ್ವಾಮಿ, ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಕೊಡೋದಲ್ಲ. ಸನ್ಮಾನ್ಯ ಮೋದಿರವರು ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದಾವಣಗೆರೆಗೆ ಬಂದು ದಾವಣಗೆರೆನ ಮ್ಯಾಂಚೆಸ್ಟರ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು. ಏನು ಮಾಡಿದ್ದಾರೆ? ಮೈಸೂರಿನ ಇಂಟರ್ನ್ಯಾಷನಲ್ ಪ್ರವಾಸೋದ್ಯಮ ಕೇಂದ್ರ ಮಾಡ್ತೀನಿ ಮೈಸೂರನ್ನ ಅಂದರು. ಏನು ಮಾಡಿದ್ದಾರೆ? ಎಲೆಕ್ಷನ್ಗೆ ಬಂದು ಏನೋ ಘೋಷಣೆ ಮಾಡಿ ಹೋಗೋದಂಥದ್ದು ಅಲ್ಲ. ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಬಿಹಾರಕ್ಕೆ ಕೊಡೋಂಥ ಅನುದಾನಗಳನ್ನ, ಗುಜರಾತ್ಗೆ ಕೊಡೋಂಥ ಅನುದಾನಗಳನ್ನ, ಅಥವಾ ಇನ್ಯಾವುದೋ ಮಧ್ಯಪ್ರದೇಶಕ್ಕೆ BJP ಸರ್ಕಾರಗಳು ಕೊಡೋಂಥ ಅನುದಾನವನ್ನ ಕರ್ನಾಟಕಕ್ಕೆ ಏನು ಕೊಡ್ತಾ ಇಲ್ಲ, ಏನು ಘೋಷಣೆ ಮಾಡ್ತಾ ಇಲ್ಲ. ಓಕೆ, ನಾನು ಸ್ಕ್ರೀನ್ ಮೇಲೆ ನನ್ನ ವೀಕ್ಷಕರಿಗಾಗಿ ತೋರಿಸ್ತಾ ಇದ್ದೀನಿ. 17, 18, 18, 19 ಇಲ್ಲಿವರೆಗೂ, ಹಿಂದಿನ ವರ್ಷದವರೆಗೂ ಯಾವ ಸರ್ಕಾರ ಎಷ್ಟೆಷ್ಟು ಕೊಟ್ಟಿದೆ ಅವ್ರಿಗೆ ಗೊತ್ತಿದೆ, ಯಾವ ಸರ್ಕಾರ ಯಾವಾಗಿತ್ತು. ಆದರೆ ಒಂದು ಸ್ಟಡಿ ಆಗಿ ಅದು ಇನ್ಕ್ರೀಸ್ ಆಗ್ತಾ ಬಂದಿದೆ, ನಿಜ. ಇದು ಬರೀ ಘೋಷಣೆ ಆಯಿತು. ಕೊಟ್ಟಿದ್ದೆಷ್ಟು, ಉಪಯೋಗಕ್ಕೆ ಬಂದಿದ್ದೆಷ್ಟು. ನನ್ನ ಜೊತೆ VL ನರಸಿಂಹಮೂರ್ತಿ ಅವರು ಕೂಡ ಇದ್ದಾರೆ, JDSನ ವಕ್ತಾರರು, ಸ್ವಲ್ಪ ಲೇಟ್ ಜಾಯ್ನ್ ಆಗಿದ್ರು. ನಮಸ್ಕಾರ ನರಸಿಂಹಮೂರ್ತಿ ಅವರೇ. ನಿಖಿಲ್ ಮಾತಾಡ್ತೀನಿ. ವೆರಿ ಕ್ವಿಕ್ಲಿ ಸರ್, ಈ ವಿಷಯದಲ್ಲಿ ಬಹಳ ಸಮಯ ಇಲ್ಲ ನನಗೆ. ಒಂದೇ ಪ್ರಶ್ನೆ ಕೇಳ್ತೀನಿ ಸರ್. ಇದು ವೋಟ್ ಬ್ಯಾಂಕ್ ರಾಜಕಾರಣ ಅಲ್ಲ. ಇವತ್ತು ಪ್ರಧಾನಿ ಬಂದಿರೋದು ಅಭಿವೃದ್ಧಿಯ ಸ್ಪರ್ಶವನ್ನ ಆ ಪ್ರದೇಶದ ಜನರಿಗೆ ಕೊಡೋದಕ್ಕೆ, ಇದನ್ನ ಫೆಸಿಲಿಟೇಟ್ ಮಾಡೋದಕ್ಕೆ ಬಂದಿದ್ದಾರೆ ಪ್ರಧಾನಿ ಮೋದಿ. ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಇಲ್ಲ. ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ. ಚುನಾವಣೆ ಬಂದಾಗೆಲ್ಲ ಸರ್, ಇಡೀ ರಾಜ್ಯಕ್ಕೆಲ್ಲ ಗೊತ್ತಿದೆ, ದೇಶಕ್ಕೆಲ್ಲ ಗೊತ್ತಿದೆ, ನರೇಂದ್ರ ಮೋದಿ ಅವರು ಚುನಾವಣೆ ಹತ್ರದಲ್ಲಿ ಬರೋದು, ಗೋಷ್ಠಿಗಳು ಮಾಡೋದು, ಬುದ್ಧಿ ಪೂಜೆ ಮಾಡೋದು, ಇದೆಲ್ಲ ಬಹಳ ಕರ್ನಾಟಕದ ಎಲ್ಲಾ ಜನಕ್ಕೂ ಗೊತ್ತಾಗ್ಬಿಟ್ಟಿದೆ. ಈಗ ಪದೇ ಮೂರ್ಖರನ್ನ ಮಾಡಕ್ಕಾಗಲ್ಲ ಕರ್ನಾಟಕದ ಜನನ. ಈಗಾಗ್ಲೇ ಅವರು ಪ್ರಧಾನಿ ಆಗಿದ್ದ ಮೊದಲನೇ ತಿಂಗಳಲ್ಲೇ ಒಂದು ಆದರ್ಶ ಗ್ರಾಮ ಅಂತ ಅನೌನ್ಸ್ ಮಾಡಿ 9 ವರ್ಷ ಆಯ್ತು. ಇಡೀ ದೇಶದಲ್ಲಿ ಒಂದು ಆದರ್ಶ ಗ್ರಾಮ ಇಲ್ಲ, ಸ್ಮಾರ್ಟ್ ಸಿಟಿಗಳಿಲ್ಲ.
ಇನ್ನು ಬೇರೆ ಬೇರೆ ಏನೇನೋ ಸ್ವಿಸ್ ಬ್ಯಾಂಕಿನ ಹಣ ತರ್ತೀವಿ ಅಂದ್ರು, ಅದಿಲ್ಲ. ಫ್ರೀ ಗ್ಯಾಸ್ ಕೊಡ್ತೀವಿ ಅಂದ್ರು, ಪಾಪ ಯಾರೋ ಬಡತಾ ಇದ್ದೀರಲ್ಲ ಸೌದೆಲ್ ಅಡಿಗೆ ಮಾಡ್ಕೊಂಡ್ ತಿಂತಿದ್ರೆ ಹೆಂಗೋ, ಕಾಯಿಲೆ ಬಂದ್ರು ಹೇಗೋ ಬಡತನದಲ್ಲಿ ಸೌದೆಲ್ ಅಡಿಗೆ ಮಾಡ್ಕೊಂಡ್ ತಿಂತಿದ್ರು. ಫ್ರೀ ಗ್ಯಾಸ್ ಕೊಡ್ತೀವಿ ಅಂತ ಹೇಳಿ 1000 ಚಿಲ್ಲರೆ ಗ್ಯಾಸ್ ಮಾಡಿಕ್ಕಿದ್ದಾರೆ. ಇವರು ಬರೀ ಬಂಡಲ್ ಬಿಡಕ್ ಅಷ್ಟೇ ಇಡೀ ದೇಶಕ್ಕೆ ಬರೀ ಚುನಾವಣೆ ಗೆಲ್ಲಕ್ಕಷ್ಟೇ ಗಿಮಿಕ್ ಕಲ್ತಿದ್ದಾರೆ ಹೊರತು ಇವತ್ತಿನವರೆಗೂ ಯಾವೊಬ್ಬ ಪತ್ರಕರ್ತರಿಗೆ ನೇರವಾಗಿ ಸಿಕ್ಕಿ ಪ್ರಧಾನಿ ಆದವರು ಈ ದೇಶಕ್ಕೆ ನನ್ನ ಕೊಡುಗೆ ಏನಂತ ಹೇಳಷ್ಟು ತಾಕತ್ತಿಲ್ಲ, ಧೈರ್ಯ ಇಲ್ಲ. ಅವ್ರ ಪಕ್ಷದವ್ರು ಹೇಳ್ದಂಗೆ ದಮ್ಮು ಇಲ್ಲ ಇವ್ರಿಗೆ. ಇದು ಅಲ್ಲ, ನೀವ್ ಹೇಳ್ತಿದ್ದೀರಿ ಇದು ಕೇವಲ ರಾಜಕಾರಣ, ಇದು ಮತಗಳಿಗಾಗಿನೇ ಚುನಾವಣೆ ಸಮೀಪ ಬರ್ತಿದೆ, ಹಂಗಾಗಿ ಇವರು ಬಂದಿದ್ದಾರೆ ಅಂತ. ನಾನು ಈ ಚರ್ಚೆ ವಿಷಯದಲ್ಲಿ ಬರೀ ಕರ್ನಾಟಕದ ಜನನ ಮೂರ್ಖರನ್ನಾಗಿ ಮಾಡಕ್ ಬರ್ತಾರೆ. ಇದು ಇವತ್ತಿಂದ ಅಲ್ಲ, 9 ವರ್ಷದಿಂದಾನು ಇವ್ರು ಮಾಡ್ತಾನೆ ಬಂದಿದ್ದಾರೆ. ಸರ್, ನಾನು ಅದಕ್ಕೆ ಕೇಳಿದೆ ಅಲ್ಲ, ಇಲ್ಲಿರುವಂತ 3 ಪಕ್ಷದ ಪ್ರತಿನಿಧಿಗಳಿಗೆ ಗೊತ್ತಿದೆ, ಒಂದಲ್ಲ ಒಂದು ಸಮಯದಲ್ಲಿ ಇತ್ತೀಚಿನ ಇತಿಹಾಸದಲ್ಲೇ ಕಳೆದ 1 ದಶಕದಲ್ಲೇ 3 ಪಕ್ಷಗಳು ಅಧಿಕಾರದಲ್ಲಿದ್ರಿ. ನಾನು ಕೇಳಿದೆ, ಇವತ್ತು ಡ್ಯಾಮ್ ಕಟ್ತಿದ್ದೀರಿ, ಡ್ಯಾಮಿಗೆ ಟೆಕ್ನಾಲಜಿ ಇರುವಂತ ಗೇಟು ಆಟೋಮೇಟೆಡ್ ಆಪರೇಟೆಡ್, ದಟ್ಸ್ ಫೈನ್. ಅಲ್ಲಿರುವಂತ 3 ನದಿಗಳಿಗೆ ಕೆನಾಲ್ ಕೊಡ್ಲಿಲ್ಲ. ಇದು ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಆಫ್ ರೈಸ್ ಸರ್ ಈ ಪ್ರದೇಶ. ಇಲ್ಲಿ ಇರಿಗೇಷನ್ ನೀರಾವರಿಗೆ ಅವಕಾಶ ಇಲ್ಲ, ಸರಿಯಾದಂಥ ಅಂದರೆ ಸೂಕ್ತವಾದಂಥ ನೀರಾವರಿಯ ಒಂದು ವ್ಯವಸ್ಥೆ ಇಲ್ಲ. ನಂತರ ಬನ್ನಿ ಸರ್, ಕಾಟನ್ ಇದೆ. ಈಗ ಸುಶೀಲ್ ನಮೋಶಿ ಅವ್ರು ಹೇಳ್ತಾರೆ ಟೆಕ್ಸ್ಟೈಲ್ ಬರುತ್ತೆ, ಬರೀ ರಾಯಚೂರಲ್ಲೆಲ್ಲ ಕಲಬುರಗಿಯಲ್ಲೂ ಬೆಳೀತಾರೆ ಅಂತ. ಯಾಕೆ ಇಲ್ಲಿವರೆಗೂ ಮಾಡೋಕ್ಕಾಗಿರ್ಲಿಲ್ವಾ? ಅವಕಾಶ ಇತ್ತು ಅಂತ ನಾನು ಹೇಳ್ತಿರೋದು. 3 ಪಕ್ಷಗಳಿಗೆ ಅವಕಾಶ ಇತ್ತು. ಕಡೆ ಮಾತು ನಾನು ಸಂಗೀತಾ ಕಟ್ಟಿಮನಿ ಅವ್ರಿಗೆ ಕೊಡ್ತೀನಿ ಈ ಚರ್ಚೆ ವಿಷಯದಲ್ಲಿ. ಸಂಗೀತಾ ಕಟ್ಟಿಮನಿ ಅವರೇ, ಯೂನಿಯನ್ ಬಜೆಟ್ ಬರ್ತಿದೆ ಫೆಬ್ರವರಿ 1. ರಾಜ್ಯದ ಬಜೆಟ್ ಈ ಸತಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಭಾವಿಸೋಣ. ಆದರೆ ಯೂನಿಯನ್ ಬಜೆಟ್ನಲ್ಲಿ ಒಂದಷ್ಟು ಘೋಷಣೆಗಳಿಗೆ ಅವಕಾಶ ಇದೆ. ನಿಮಗೆ ಇಲ್ಲಿನ ಆಗು ಹೋಗುಗಳು, ಇಲ್ಲಿನ ಕಷ್ಟ ನಷ್ಟಗಳು ನಿಮಗೆ ಗೊತ್ತಿದೆ. ನಿಮ್ಮ ನಿರೀಕ್ಷೆ ಕೇಳ್ತಿದ್ದೀನಿ. ಕಡೆದಾಗಿ ಜನರ ಜೀವನದ ಗುಣಮಟ್ಟ ವೃದ್ಧಿಸಬೇಕು ಪ್ಲೀಸ್. ಸರ್, ಈ ಯೂನಿಯನ್ ಬಜೆಟ್ ಇಂದ ಎಕ್ಸ್ಪೆಕ್ಟ್ ಮಾಡುವಂತದ್ದು ಇಷ್ಟೇ. ಒಂದು, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ 17 ಸೆಪ್ಟೆಂಬರ್ ಬಂದಾಗ 2-3 ಘೋಷಣೆಗಳನ್ನು ಮಾಡಿದ್ರು. ಮುಖ್ಯವಾಗಿ ಈ ಭಾಗದಲ್ಲಿ ಎಲ್ಲಾ ರೀತಿಯ ಫಂಡ್ಸ್ ಬರ್ತದೆ. ಬಟ್ ಏನಂದ್ರೆ, ಒಂದು ಇಲ್ಲಿನ ಕ್ಲೈಮೇಟಿಕ್ ಎಫೆಕ್ಟ್ ತುಂಬಾ ಜಾಸ್ತಿ ಇದೆ ಸರ್. ಯಾಕಂದ್ರೆ ಇವತ್ತು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಬಹಳ ಹಾಟ್ ಸ್ಪಾಟ್ಸ್ ಕ್ಲೈಮೇಟಿಕ್ ಚೇಂಜ್ ಇಂದ ಆಗುವಂತಹ ಅನಾಹುತಗಳ ಬಗ್ಗೆ ತುಂಬಾ ಚರ್ಚೆಯಲ್ಲಿದೆ. ಹಾಗೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ರೀಜನ್ ಅಂದ್ರೆ ಎಲ್ಲಾ ಜಿಲ್ಲೆಗಳು ಹಾಟ್ಸ್ಪಾಟ್ ಜಿಲ್ಲೆಗಳು. ಇದರಿಂದ ವರ್ಷಕ್ಕೆ ನಮ್ಮಲ್ಲಿ 3 ತಿಂಗಳ ಕಾಲ ಲೇಬರ್ ಪ್ರೊಡಕ್ಟಿವಿಟಿ ಏನು ಇರೋದಿಲ್ಲ. ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇದ್ರು ಕೂಡ ಕೆಲಸ, ಹೀಗಾಗಿ ಮೈಗ್ರೇಷನ್ ಹೆಚ್ಚಾಗಿದೆ. ಅದಕ್ಕಾಗಿ ನಾನು ಕೇಂದ್ರ ಸರ್ಕಾರದಿಂದ ಕೇಳುವಂತದ್ದು ಬಜೆಟ್ ಅಲ್ಲಿ ಏನಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರ ಈ ಪೋರ್ಬಂದರ್ ಒಂದು ಗ್ರೀನ್ ವಾಲ್ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಥಾರ್ ಡೆಸರ್ಟ್, ಅದರಿಂದ ಆಗುವಂತ ಇಂಪ್ಯಾಕ್ಟ್ ಅನ್ನು ಕಾಂಬ್ಯಾಟ್ ಮಾಡ್ಲಿಕ್ಕೆ ಒಂದು ಗ್ರೀನ್ ವಾಲ್ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದೇ ಮಾದರಿಯಲ್ಲಿ ನಮ್ಮ ಬೀದರಿಂದ ಬಳ್ಳಾರಿಯವರೆಗೆ ಒಂದು ಗ್ರೀನ್ ವಾಲ್ ಅನ್ನು ನಿರ್ಮಾಣ ಮಾಡಿ ಇಲ್ಲಾಗುವಂತ, ಯಾಕಂದ್ರೆ ಇತ್ತೀಚೆಗೆ ಒಂದು ಕ್ಲೈಮೆಟಿಕ್ ಪ್ಯಾನಲ್ ರಿಪೋರ್ಟ್ ಕೂಡ ಬಂತು. ಆ ರಿಪೋರ್ಟ್ ಅಲ್ಲಿ ಗುಲ್ಬರ್ಗಾ ಜಿಲ್ಲೆ 35th ಅಂದ್ರೆ ಕ್ಲೈಮೆಟಿಕ್ ವಲ್ನರಬಿಲಿಟಿ ಇಂಡೆಕ್ಸ್ ಅಲ್ಲಿ 35th ರ್ಯಾಂಕ್ ಇದೆ. ಹಾಗೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳು ಎಲ್ಲ ಫ್ಲಡ್ಸ್ ಮತ್ತೆ ಡ್ರಾಟ್ಸ್ ಪ್ರೋನ್ ರೀಜನ್ ಆಗುವ ಮುಂದೆ ಬರುವಂತ ದಿನಗಳಲ್ಲಿ ದೇ ಆರ್ ವಲ್ನರಬಲ್ ಅಂತ ಕೊಟ್ಟಿದ್ದಾರೆ. ನ್ಯಾಚುರಲ್ ವೆಜಿಟೇಷನ್ ಹರ್ಟ್ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಇಲ್ಲಿರುವಂತದ್ದೇ ಮೇನ್ ಬೆನ್ನೆಲುಬು ಅಂತಂದ್ರೆ ಕೃಷಿ. ಆ ಕೃಷಿ ಕ್ಷೇತ್ರ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುವಂತದ್ದಿದೆ. ಅದಕ್ಕಾಗಿ ಈ ಭಾಗದ ಈ ಕ್ಲೈಮೆಟಿಕ್ ಕಂಡೀಷನ್ ಕಡೆ ಸ್ವಲ್ಪ ಗಮನವನ್ನು ಕೊಟ್ಟು ಈ ಪೋರ್ಬಂದರ್ ಮಾದರಿಯಲ್ಲಿ ಯಾವ ರೀತಿ ಗ್ರೀನ್ ವಾಲ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಆ ಗ್ರೀನ್ ವಾಲ್ಗೆ ಇಲ್ಲಿ ಬಜೆಟ್ ಅನುದಾನ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎರಡನೇದಾಗಿ ಹೇಳಿ. ಸೊ ಇಲ್ಲಿ ಈ ಭಾಗದಲ್ಲಿ ಅಂತಂದ್ರೆ ಈ ಸೆಂಟ್ರಲ್ ಬಜೆಟ್ ಈ ಒಂದು ಹೊಸದಾಗಿ ನಿರ್ಮಾಣ ಈ ಒಂದು ರಾಜ್ಯಗಳು ಇದೆಯಲ್ಲ, ನಮ್ಮ ಆಂಧ್ರ ಒಡಿಶಾ. ಸೊ ಈ ಮಾದರಿಯಲ್ಲಿ ಅಲ್ಲಿ ಯಾವ ರೀತಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಗಳಿಗೆ ಅನುದಾನ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಗೆ ಅಲ್ಲಿ ಆಂಧ್ರದಲ್ಲಿ 50 crores ಬಜೆಟ್ ಕೊಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಪರ್ಪಸ್. ಅದೇ ಮಾದರಿಯಲ್ಲಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಆಂಧ್ರ ಅಥವಾ ಒಡಿಶಾ ಮಾದರಿಯಲ್ಲಿ ಅನುದಾನ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ 3ನೇದಾಗಿ ಬಹುದಿನಗಳ ನಿರೀಕ್ಷೆ, ಎಲ್ಲ ಸೈಟ್ ಅಲಾಟ್ಮೆಂಟ್ ಆಗಿದೆ, ಎಲ್ಲ ಆಗಿದೆ. ಬಟ್ ಒಂದು ಒಳ್ಳೆ ಕನೆಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಈ ಭಾಗದಿಂದ ಕನೆಕ್ಟಿವಿಟೀಸ್ಗಳು ಬಹಳ ಕಡಿಮೆ. ಹೀಗಾಗಿ ಈ ಬಹಳ ದಿನದಿಂದ ಇರುವಂತಹ ಒಂದು ಪ್ರಾಜೆಕ್ಟ್ ಏನಿದೆ ರೈಲ್ವೆ ಡಿವಿಷನ್, ಅದು ಆಪರೇಷನಲ್ ಆಗ್ಬೇಕು ಅನ್ನುವಂಥದ್ದು ನಾನು ಕೇಂದ್ರ ಸರ್ಕಾರದಿಂದ ಬಜೆಟ್ ಇಂದ ನಿರೀಕ್ಷೆ ಮಾಡ್ತೀನಿ. ಸಂಗೀತಾ ಮೇಡಮ್, ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ. ಈಗ ವೆರಿ ಕ್ವಿಕ್ಲಿ ಮತ್ತೊಂದು ವಿಷಯವನ್ನ ಚರ್ಚೆ ಮಾಡುವಂತ ಅನಿವಾರ್ಯತೆ ಇದೆ. ಯಾತ್ರೆ ನಡೀತಿರೋದು ಬಸ್ಸು, ಹೆಸರು ಕೊಟ್ಟಿರೋದು ಪ್ರಜಾಧ್ವನಿ.
ಆದರೆ ಪದೇ ಪದೇ ಧ್ವನಿ ಎತ್ತಾ ಇರೋದು ವಲಸಿಗರ ಬಗ್ಗೆ, ಅದೋ ಒಂದು ವೈಷಮ್ಯದ ರೀತಿಯಲ್ಲಿ. ಎರಡನೇ ಚರ್ಚೆಯ ವಿಷಯ ವಲಸೆ ವೈಷಮ್ಯ. ಟು ದ ಪಾಯಿಂಟ್. ಬ್ರೇಕ್ ನಂತರ ಮತ್ತೊಮ್ಮೆ ಇವತ್ತು ಧ್ವನಿ ಎತ್ತಿದ್ದು ವಲಸಿಗರ ಬಗ್ಗೆ. ಕೇಳೇ ಬಿಡೋಣ ಮಾತನ್ನ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು. ಯಡಿಯೂರಪ್ಪ ಮತ್ತು ಇತರ ಬಿಜೆಪಿಯವರು ಅನೈತಿಕ ರಾಜಕಾರಣವನ್ನು ಪ್ರಾರಂಭ ಮಾಡಿದರು. ಎಂಎಲ್ಎಗಳನ್ನ ಕೋಟ್ಯಾಂತರ ರೂಪಾಯಿಯನ್ನು ಕೊಟ್ಟು ಕೊಂಡುಕೊಂಡು ನಮ್ಮ ಪಕ್ಷದಿಂದ 14 ಜನ ಎಂಎಲ್ಎಗಳು, ನಿಮ್ಮ ಜಿಲ್ಲೆಯವರು ಕೂಡ ಒಬ್ರು ಹೋದ್ರು, ಹಿರೇಕೆರೂರು ಎಂಎಲ್ಎ, ಒಟ್ಟು 17 ಜನರನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಸುಮಾರು ನನ್ನ ಪ್ರಕಾರ 1,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಹಿಂಭಾಗಲಿನಿಂದ ಅಧಿಕಾರವನ್ನು ಹಿಡಿದರು. ಭಾರತೀಯ ಜನತಾ ಪಕ್ಷದವರು ಹಿಂಭಾಗಲಿನಿಂದ ಅಧಿಕಾರವನ್ನು ಹಿಡಿದರು. ಈಗ ನಿಮ್ಮ ಮಾಜಿ ಶಾಸಕರು ಎಲ್ಲಿ ಹಿರೇಕೆರೂರು ಎಂಎಲ್ಎ ತಟ್ಟರೆಡ್ಡಿಯವರು ಬೊಮ್ಮಾಯಿ ಬಲ್ಗೇಗಂಟ್ರು ಇನ್ನ ಎಷ್ಟು ಜನ ನಿಮ್ ಕಾಂಗ್ರೆಸ್ ಅದಕ್ಕೆ ರೆಡಿ ಆಗಿದ್ದಾರೆ ಗೊತ್ತಾ? ನಿಮ್ ಜಿಲ್ಲೆಯಲ್ಲಿ ಎಂಎಲ್ಎಗಳೇ ರೆಡಿ ಆಗಿದ್ದಾರೆ. ನನ್ನ ಹತ್ರ ಸ್ವಲ್ಪ ಜಾಗ ಇಲ್ಲ, ಕುರ್ಚಿ ಇಲ್ಲ, ಸ್ವಲ್ಪ ತಡೀರಪ್ಪ ಅಂತ ಹೇಳಿ ಸ್ವಲ್ಪ ನನ್ನ ಹತ್ರ ನಿಲ್ಲಿಸಿದ್ದೀನಿ. ಆಮೇಲೆ ಬೇಕಿದ್ದು ಪಟ್ಟಿ ಬಿಡುಗಡೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಆಪರೇಷನ್ಗೆ ಕೌಂಟರ್ ಆಪರೇಷನ್ಗೆ ರೆಡಿ ಡಿ ಕೆ ಶಿವಕುಮಾರ್ ಅವರು. ಸೀಟ್ ಇಲ್ಲ ಅಂತ ಕಾಯಿ ಅಂತ ಹೇಳಿದ್ದಾರೆ ರಮೇಶ್ ಬಾಬು ಅವರೇ. ಈಗ ಈ ಕಡೆಗೆ ವಲಸಿಗರ ವಿಷಯ ಯಾವತ್ತು ಬಿಡೋದು ಅಂದರೆ, ಈಗ ವೆಲ್ಕಮ್ ಡೋಂಟ್ ಕಮ್, ಯಾಕಂದ್ರೆ ಅಲ್ಲಿ ಇಬ್ಬರು ನಾಯಕರು ಇಬ್ಬರು ಥರ 2 ಥರ ಹೇಳಿದ್ರಲ್ಲ. ಎಲ್ಲ ಸಂದರ್ಭಗಳಲ್ಲಿ ಚುನಾವಣೆ ಸಮೀಪ ಆದಂಥ ಸಮಯದಲ್ಲಿ ರಾಜಕೀಯ ಧ್ರುವೀಕರಣ ಆಗೋಂಥದ್ದು ಸ್ವಾಭಾವಿಕ. ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥ ಮಾತಾಗಲಿ, ಸಿದ್ದರಾಮಯ್ಯವರು ಹೇಳಿರ್ತಕ್ಕಂಥ ಮಾತಾಗಲಿ ವಾಸ್ತವಿಕ ನೆಲೆಗಟ್ಟಿನ ಹಿನ್ನೆಲೆಯಲ್ಲೇ ಮಾತಾಡಿದ್ದಾರೆ. ಇವತ್ತು ಹಿರೇಕೆರೂರು ಕ್ಷೇತ್ರದಲ್ಲಿ ಈಗಾಗಲೇ ಬಣ್ಕಾರ್ರವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ. ಮತ್ತು ಬನ್ನಿಕೋಡ್ರವರು ಅಲ್ಲಿ ಕಳೆದ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದಂಥವ್ರು, ಅವರು ಸಹ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಬೇರೆ ಬೇರೆ ಕಾರಣಕ್ಕೆ ಒಂದು ಪೂರಕವಾದಂಥ ವಾತಾವರಣ ಇದೆ. ಅನೇಕ ಕ್ಷೇತ್ರಗಳಲ್ಲಿ ಯಾರು ಆಪರೇಷನ್ ಕಮಲದ ಮೂಲಕ ಬಿ ಜೆ ಪಿಗೆ ಹೋಗಿದ್ದಾರೆ, ಬಹುತೇಕ ಶಾಸಕರು ಮತ್ತೆ ಕಾಂಗ್ರೆಸ್ ಪಕ್ಷದ ಕದವನ್ನು ತಟ್ತಾ ಇರ್ತಕ್ಕಂಥದ್ದು ನಿಜ ಇದೆ. ಅದೇ ಸಂದರ್ಭದಲ್ಲಿ ಜೆ ಡಿ ಎಸ್ನ ಕೆಲವು ಶಾಸಕರು ಸಹ ಕಾಂಗ್ರೆಸ್ ಪಕ್ಷದ ಬಾಗಿಲು ಬಡಿತಾ ಇರ್ತಕ್ಕಂಥದ್ದು ಸರಿ ಇದೆ, ಅದು ನಿಜ ಇದೆ. ಹಾಗಾಗಿ ಆ ಸಂದರ್ಭಕ್ಕೆ ಅನುಸಾರವಾಗಿ ಮತ್ತು ಕ್ಷೇತ್ರದ ಒಂದು ಪಲ್ಸನ್ನು ನೋಡಿಕೊಂಡು ನಮ್ಮ ಪಕ್ಷದ ಹೈಕಮಾಂಡ್ನವರು, ಎ ಐ ಸಿ ಸಿ ನಾಯಕರಿರ್ಬೋದು, ಅಥವಾ ಸುರ್ಜಿವಾಲರವರಿರ್ಬೋದು, ಅಥವಾ ಡಿ ಕೆ ಶಿವಕುಮಾರು ಮತ್ತು ಸಿದ್ದರಾಮಯ್ಯವರು, ಅಥವಾ ಇತರೆ ಮುಖಂಡರುಗಳು ಡಾಕ್ಟರ್ ಪರಮೇಶ್ ಜಿ ಅವರಿರ್ಬೋದು, ಎಂ ಬಿ ಪಾಟೀಲ್ ಅವರಿರ್ಬೋದು, ಎಲ್ಲ ಒಂದು ಹೈ ಲೆವೆಲ್ಗೆ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಅವರು ನಿರ್ಧಾರವನ್ನು ತಗೋತಾರೆ. ಚುನಾವಣಾ ಸಮಯದಲ್ಲಿ ಇನ್ನೂ ಬಹುತೇಕ ಬದಲಾವಣೆಗಳಾಗುತ್ತೆ. ಮತ್ತು ಈಗಾಗಲೇ ಒಂದು ಮೆಸೇಜು, ಪಲ್ಸು, ಕರ್ನಾಟಕದ ಜನರ ಪಲ್ಸು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೇಕು, ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಸ್ಥಾಪನೆ ಆಗಬೇಕು ಅಂತ ಇರೋದ್ರಿಂದ ಬಹುತೇಕ ಯಾರು ಪಕ್ಷವನ್ನು ಆವತ್ತಿನ ಸಾಂದರ್ಭಿಕ ಕಾರಣಕ್ಕೆ ಬಿಟ್ಟು ಹೋಗಿದ್ರು, ಬಹುತೇಕರು ಮತ್ತೆ ಕಾಂಗ್ರೆಸ್ ಪಕ್ಷದ ಕದ ತಡ್ತಾ ಇರ್ತಕ್ಕಂಥದ್ದು ನಿಜ ಇದೆ. ಆದರೆ ಬರುವಂಥ ದಿನಗಳಲ್ಲಿ ತೀರ್ಮಾನವನ್ನು ನಮ್ಮ ಪಕ್ಷದ ನಾಯಕರು ನರಸಿಂಹಮೂರ್ತಿ ಅವರೇ, ಪ್ರಶ್ನೆ ಇರೋದು ಈ ರೀತಿ ಏನಪ್ಪ, ಇವ್ರ ಪಕ್ಷದಿಂದ ವಲಸೆ ಹೋದ್ರೆ ಅದು ಅನೈತಿಕ, ಆದ್ರೆ ನಿಮ್ಮ ಪಕ್ಷದಿಂದ ಅವ್ರ ಪಕ್ಷಕ್ಕೆ ವಲಸೆ ಹೋದ್ರೆ ಅದು ಕದ ತಟ್ತಾ ಇರೋದು ಅಂತ. ನರಸಿಂಹಮೂರ್ತಿ ಅವರೇ, ನೀವ್ ಹೆಂಗಪ್ಪ ನೋಡ್ತೀರಿ ಇದನ್ನ? JDS ಕಾಂಗ್ರೆಸ್ ಅವ್ರಿಗೆ ಯಾವುದೇ ತತ್ವ ಸಿದ್ಧಾಂತ ಇಲ್ಲ ಸರ್. ಅವರು ನೇರವಾಗಿ ಸಮ್ಮಿಶ್ರ ಸರ್ಕಾರ ಮಾಡ್ಕೋಬೋದಾಯ್ತು ಬಿಜೆಪಿ ಅವ್ರ ಜೊತೆ. ಈ ರೀತಿ ಹಿಂಬಾಗಿಲ ಮೂಲಕ ರಾಜಕೀಯ ಮಾಡುವಂತ ಅವ್ರಿಗೆ ಅನಿವಾರ್ಯ ಏನ್ ಬಂತ ಗೊತ್ತಿಲ್ಲ. ಈ ಅಂಗೈ ಉಣ್ಣು ಕನ್ನಡಿ ಬೇಕಾದ ರೀತಿ ಈಗ ಸಿದ್ದರಾಮಯ್ಯರು ಧರ್ಮಸ್ಥಳದಲ್ಲಿ ಏನೋ ಒಂದು ಟ್ರೀಟ್ಮೆಂಟ್ಗೆ ಹೋದಾಗ ಯಾರ್ಯಾರನ್ನ ಕರ್ಸ್ಕೊಂಡು MP ಚುನಾವಣೆ ಮುಗಿದ್ಮೇಲೆ ನಾನು ಏನ್ ಮಾಡ್ತೀನಿ ಅಂತ ಹೇಳಿರೋದು ಜಗತ್ ಜಾಹೀರಾಗಿದೆ. ಹಿರಿಯರಾದ ನಮ್ಮ ರಮೇಶ್ ಬಾಬಣ್ಣ ಅವ್ರು ಹೇಳ್ತಾ ಇದ್ದಾರೆ, ಪಾಪ ಅವ್ರಿಗೂ ಅನಿವಾರ್ಯ, ಅವ್ರ ಪಕ್ಷನ ಸಮರ್ಥಿಸ್ಕೋಬೇಕಾಗಿರೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಕಾಂಗ್ರೆಸ್ ಅವರೇ ಕಳ್ಸ್ಕೊಟ್ರದು ಇಷ್ಟು ಜನ ಶಾಸಕರನ್ನ ಅಂತ ಅಂದ್ಬಿಟ್ಟು ಅವರು ನೇರವಾಗಿ ಅವ್ರ ತತ್ವ ಸಿದ್ಧಾಂತ ಎಲ್ಲ ಬಿಟ್ಬಿಟ್ಟು ನೇರವಾಗಿ ನಾವು ಬಿಜೆಪಿ ಜೊತೆ ನಾವು ಸಮ್ಮಿಶ್ರ ಸರ್ಕಾರ ಮಾಡ್ಕೋತೀವಿ ಅಂತಂದಿದ್ರೆ ರಾಜ್ಯದ ಜನ ಯಾರು ಇವ್ರನ್ನ ಏನು ಇದು ಮಾಡ್ಕೋತೀವಿ, ಇವ್ರು ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಕೋತಾರೆ ಕಾಂಗ್ರೆಸ್ ಅವರು ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಸುಮ್ಮನಾದರು. ಇವ್ರು ಯಾಕೆ ಇದ್ರ ರೀತಿ ಹಿಂಬಾಗಿಲ ಮೂಲಕ ರಾಜಕೀಯ ಮಾಡ್ತಾರೋ? ಒಟ್ಟಲ್ಲಿ ಇವ್ರು ಏನ್ ಮಾಡ್ಕೊಂಡ್ರು ರಾಜ್ಯದ ಜನಕ್ಕಂತೂ ಕ್ಲಿಯರ್ ಆಗಿ ಗೊತ್ತಾಗಿದೆ. ಏನು ಇವರು ಬಿಜೆಪಿಯ ಬಿ ಟೀಮ್ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಅವರು ರಾಜ್ಯಕ್ಕೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಅಲ್ಲ, ಈ ಬಿ ಟೀಮ್ ಎ ಟೀಮ್ ವಿಷಯ ಇದೆಯಲ್ಲ,
ಇದು ಬಹಳ ಟ್ರಿಕ್ಕಿ ವಿಷಯ. ನರಸಿಂಹಮೂರ್ತಿ ಅವರೇ, ಇದು ಬಹಳ ಟ್ರಿಕ್ಕಿ ವಿಷಯ. ಯಾಕಂದ್ರೆ ಮಂಡ್ಯದಲ್ಲಿ ಯಾರಿಗೆ ಯಾರು ಎ ಟೀಮು ಯಾರು ಬಿ ಟೀಮು ಅನ್ನೋದು ಒಂದಾದ್ರೆ. ಹೇಳಿ ನರಸಿಂಹಮೂರ್ತಿ ಅವ್ರು ಹೇಳಿ. ಅಲ್ಲಲ್ಲ, ಬಿಜೆಪಿ ಬಿ ಟೀಮ್ ಅಂತ ಜೆಡಿಎಸ್ ಹೇಳ್ತಾರಲ್ಲ, ಅಂತವ್ರಿಗೆ ನಾಚಿಕೆ ಆಗ್ಬೇಕು ಇನ್ನೊಂದ್ಸರಿ ಆ ಮಾತನ್ನ ಅವ್ರ ಬಾಯಿನಲ್ಲಿ ಬರೋದಿಕ್ಕೆ. ಹಿಂಬಾಗಿಲ ಮೂಲಕ ಕಳಿಸ್ಬಿಟ್ಟು ತಿರ್ಗಾ ಕಳ್ಸ್ಕೊಳ್ಳೋ ಅವ್ರನ್ನ ಇದು ಸಸ್ಪೆಂಡ್ ಮಾಡೋ ಅನಿವಾರ್ಯತೆ ಏನಿತ್ತು? ಹೌದು, ನಾವೇ ಕಳ್ಸಿದೀವಿ, ಜೆಡಿಎಸ್ ಜೊತೆ ಸರ್ಕಾರ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇರ್ಲಿಲ್ಲ, ನಾವು ಬಿಜೆಪಿ ಜೊತೆ ಮಾಡ್ಕೋತೀವಿ ಅಂತ ಹೇಳಿ ನೇರವಾಗಿ ಕಳಿಸಿ ಅವ್ರನ್ನ ಸಸ್ಪೆಂಡ್ ಮಾಡದೆ ಹಂಗೆ ಪಕ್ಷದಲ್ಲೇ ಉಳ್ಸ್ಕೋಬೋದಾಯ್ತಲ್ಲ. ಈ ರೀತಿ ಯಾಕೆ ಹಿಂಬಾಗಿಲ ಮೂಲಕ ರಾಜಕೀಯ ಮಾಡ್ಬೇಕು? ಇದು ತತ್ವಾಂತರ, ಸಿದ್ಧಾಂತ ಅಂತಾರ. ಇವ್ರು ಹೋರಾಟ, ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ಕೊಂಡ್ ಬಂದಿದ್ರಲ್ಲ ಇಷ್ಟು ವರ್ಷಗಳ ಕಾಲ. ಶಶಿಲ್ ನಮೋಶಿ ಅವರೇ ಪಾಪ ತುಂಬಾ ಬೇಸರದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು. ಈ ಹೇಳಿಕೆಗಳಿದೆಯಲ್ಲ, ಪದೇ ಪದೇ ವಲಸೆ ಹೋದವರ ಒಂದು ಉಲ್ಲೇಖ, ಅದನ್ನ ಬಿಜೆಪಿ ಹೇಗೆ ನೋಡುತ್ತೆ? ಅಲ್ಲ, ಈಗಲೂ ನಿಮ್ಮ ಪಕ್ಷದಿಂದ ಒಂದಷ್ಟು ಜನ ಅಲ್ಲಿಗೆ ಹೋಗಕ್ಕೆ ರೆಡಿ ಇದ್ದಾರಂತೆ. ಆ ವಲಸೆ ಎಫರ್ಟನ್ನ ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ? ನೋಡಿ, ಚುನಾವಣೆ ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮದಾದಂಥ ಒಂದು ತಂತ್ರಗಳನ್ನು ಮಾಡ್ತಾರೆ. ಸ್ಪಷ್ಟವಾಗಿ ನಾವು DK ಶಿವಕುಮಾರ್ ಹೇಳುವಂಥದ್ದು ವಿಚಾರನೂ ಕೇಳಿದ್ದೀವಿ, ಅಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದಂಥ ವಿಚಾರವನ್ನು ಕೇಳಿದ್ದೀವಿ. ಅವರಿಗೆ ತಪ್ಪಿನೂ ನಾವು ತಗೊಳ್ಳೋದಿಲ್ಲ ಅಂತ ಒಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, DK ಶಿವಕುಮಾರ್ ಅವರು ಕದ ತಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದರೆ ಆ ಪಕ್ಷದಲ್ಲಿ ಎಷ್ಟು ಡಿಫ್ರೆನ್ಸಸ್ ಇದ್ದಾವೆ. ಅವರು ಎರಡು ಬೇರೆ ಬೇರೆ ದಿಕ್ಕದಲ್ಲಿ ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದು ಹೆಂಗೆ ಅಧಿಕಾರದ ಕನಸು ಕಾಣ್ತಾ ಇದ್ದಾರೋ ನನಗೇ ಗೊತ್ತಾಗ್ತಾ ಇಲ್ಲ. ಆದರೆ ಸ್ಟ್ರಾಟಜಿ ವೈಸ್ ಅವ್ರು ಬರ್ತಾರೆ ಅಂತಂದು ಹೇಳ್ಕೊಂತ ಅವ್ರು ಇರ್ತಾರೆ. ಆದರೆ ನಮ್ಮ ಪಕ್ಷಕ್ಕೆ ಬಂದಾದ್ಮೇಲೆ ಅವರಿಗೆ ಹೆಚ್ಚು ಕಡಿಮೆ ಎಲ್ಲರಿಗೂ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೇವೆ, ಒಳ್ಳೆ ಪೋರ್ಟ್ಫೋಲಿಯೋನ ಕೊಟ್ಟಿದ್ದೇವೆ. ಮೊದಲೇ ಮುಖ್ಯವಾದ ಮಾತನ್ನಂತಂದರೆ ದೇ ಹ್ಯಾವ್ ಎಕ್ಸೆಪ್ಟೆಡ್ ಅವರ್ ಐಡಿಯಾಲಜಿ. ನಮ್ಮ ಪಕ್ಷಕ್ಕೆ ಅಂಟ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆ ಪೋರ್ಟ್ಫೋಲಿಯೋನ ಕೊಡೋದ್ರ ಜೊತೆಗೆ ಯಾವ ಒಂದು ಸ್ಥಾನದಲ್ಲಿ ಅವ್ರಿಗೆ ಕಾಣಬೇಕು ಆ ಪ್ರಮಾಣದಲ್ಲಿ ನಾವು ಕಂಡಿದ್ದೇವೆ. ಒಬ್ರಿಬ್ರು ತನಗೆ ಅನುಕೂಲ ಆಗುವ ರೀತಿಯಲ್ಲಿ ಚುನಾವಣೆಗೆ ಬಂದಾಗ ಇವತ್ತು ಅವರು ಬಿಟ್ಟು ಹೋಗಿದ್ದಾರೆ, ನಾನು ಇಲ್ಲ ಅಂತನಲ್ಲ. ಆದರೆ ನನಗೆ 100% ಖಾತ್ರಿ ಇದೆ, ಒಬ್ರು ಯಾರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ. ದೇ ಆರ್ ಸ್ಯಾಟಿಸ್ಫೈಡ್ ಇನ್ ಅವರ್ ಪಾರ್ಟಿ. ದೇ ಹ್ಯಾವ್ ಬೀನ್ ಗಿವನ್ ದ ಪವರ್. ಅಂಡ್ ಆಲ್ಸೋ ಅವ್ರಿಗೆ ಗೊತ್ತಿದೆ ಬರುವಂತ ದಿನಗಳಲ್ಲಿ ಬಿಜೆಪಿ ಸರ್ಕಾರನೇ ಬರುತ್ತೆ. 100% ದೇ ಆರ್ ಲಾಯಲ್ ಟು ದ ಪಾರ್ಟಿ. ಅವರು ತಮ್ಮ ಸ್ಟ್ರಾಟಜಿ ತಮ್ಗೆ ಹೇಗೆ ಬೇಕು ಹಂಗೆ ಮಾತಾಡ್ಕೊತಾರೆ. ಅವರು ಒಂದೇ ಮಾತಾಡಬೇಕು ಹೊರತಾಗಿ ದಿನನಿತ್ಯ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಬೇರೆ ಬೇರೆ ವಿಚಾರ ಮಾತಾಡ್ತಾ ಇರೋದು ಜಗಜ್ಜಾಹಿರವಾಗಿದೆ. ದೇರ್ ಡಿಫ್ರೆನ್ಸಸ್, ಎವ್ರಿಬಡಿ ಈಸ್ ಅವೇರ್ ಆಫ್ ಇಟ್. ಇದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇವ್ರು ಒಬ್ರು ನಮ್ಮ ಪಕ್ಷ ಬಿಟ್ಟು ಹೋಗಲ್ಲ. ಖಂಡಿತ ನಮ್ಮ ಜೊತೆಗೆ ಬರುವಂತ ದಿನಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ನಾವು ಮುಂದಿನ ಸರ್ಕಾರ ಮಾಡೋದು ಖಚಿತ. ರೈಟ್. ಅಲ್ಲ, ಕಡೆ ಮಾತು ನನ್ನ ಅತಿಥಿಗಳಿಗೆಲ್ಲ ಧನ್ಯವಾದ. ಕಡೆ ಮಾತು ಸರ್, ಒಬ್ರು ವೆಲ್ಕಮ್, ಒಬ್ರು ಡೋಂಟ್ ಕಮ್. ಸರ್ ಅಲ್ಲಿಗೆ ಬರ್ತೀನಿ ನೋಡಿ. ಶಶಿಲ್ ನಮೋಶ್ ಸರ್ ಅದೇ ಹೇಳ್ತಿದ್ದಾರೆ, ಜೋಡೆತ್ಗಳು ಕವಲ್ದಾರಿಲಿ ನಿಂತು ಬಿಟ್ಟಿದ್ದಾವೆ. ಒಂದ್ ಎತ್ತು ಆ ಕಡೆ, ಒಂದ್ ಎತ್ತು ಈ ಕಡೆ ಹೋಗ್ಬಿಟ್ರೆ. ಹೌದು. ಒಂದು ನಮೋಶಿಯರವರ ಆತ್ಮವಿಶ್ವಾಸಕ್ಕೆ ಅವ್ರಿಗೆ ಅಭಿನಂದನೆ ಹೇಳ್ತೀನಿ, ತಪ್ಪಲ್ಲ. ಅವರು ಪಕ್ಷ ಸಮರ್ಥನೆ ಮಾಡ್ಕೋಬೇಕಾದ್ರೆ ಅಷ್ಟರ ಮಟ್ಟಿಗೆ ಆತ್ಮವಿಶ್ವಾಸ ಇರಬೇಕು. ಅದು ಕೂತ ಕೊನೆ ಲೈನಲ್ಲಿ ಕೊಡ್ತೀನಿ. ಅದಕ್ಕೆ ಮುಂಚೆ ಕೆಲವು 2 ಪಾಯಿಂಟ್ ಹೇಳಿ ಇನ್ನೊಂದು ಅವರಿಗೆ ಬಹುತೇಕ ಅವರ ಕಂಪನ ಮೂಡುವಂಥ ವಿಷಯನೂ ಕೊಡ್ತೀನಿ. ಪ್ರಶ್ನೆ ಇರ್ತಕ್ಕಂಥದ್ದು, ಶ್ರೀಮಂತ ಪಾಟೀಲು BJPಗೆ ಹೋದ್ರು, ಇವತ್ತು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮೋಶಿ ಅವರು ಸ್ವಲ್ಪ ತಿರುಗಿಸ್ ನೋಡಲಿ. ನಮ್ಮ ರಾಣೆಬೆನ್ನೂರು ಶಂಕರ್ರು ಮಂತ್ರಿ ಮಾಡೋರು ಇವತ್ತು ಯಾವ ಪರಿಸ್ಥಿತಿ ಆಗಿದೆ, ಏನು ಹೇಳಿಕೆ ಕೊಡ್ತಾ ಇದ್ದಾರೆ ತಿರುಗಿ ನೋಡಲಿ. ನಾಗೇಶ್ ಮುಳುಬಾಗ್ಲು ಮಂತ್ರಿ ಮಾಡಿದ್ರು, ಏನಾಯಿತು, ಏನು ಹೇಳಿಕೆ ಕೊಟ್ಟಿದ್ದಾರೆ ತಿರುಗಿ ನೋಡಲಿ. MTB ನಾಗರಾಜು ಬಹಿರಂಗವಾಗಿ ನಾನು BJPಗೆ ಬಂದು ತಪ್ಪು ಮಾಡಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು 14 ಜನದಲ್ಲಿ ಕೆಲವರು ಉದಾಹರಣೆಯನ್ನು ಕೊಟ್ಟೆ. H ವಿಶ್ವನಾಥ್ JDS ರಾಜ್ಯಾಧ್ಯಕ್ಷನ ಕರ್ಕೊಂಡ್ರು. H ವಿಶ್ವನಾಥ್ ಏನು ಮಾಡ್ತಾಯಿದ್ದಾರೆ ನೋಡ್ಕೊಳ್ಳಿ.
ಅದು ಅಷ್ಟಕ್ಕೆ ಬಿಡ್ತೀನಿ, ಯಾಕೆಂದರೆ ಪಟ್ಟಿ ಎಲ್ಲರದು ಹೇಳಿದ್ರೆ ಪಾಪ ಅವ್ರಿಗೆ ಕೆಲಸ ಇರಲ್ಲ, ಹಂಗಾಗಿ ಉಳಿದಿದ್ದು ಅವ್ರು ನೋಡ್ಕೊಳ್ಳಿ, ನಾನು ಹೆಚ್ಚಿಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ಸಣ್ಣ ಉದಾಹರಣೆ, ಸಚಿವ ಮುನ್ರತ್ನರವರು ಅವರ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಸಚಿವರು, ಒಂದು ಕಡೆ ಮುನ್ರತ್ನ ಕಾಂಗ್ರೆಸ್ ಬಿಟ್ಟು ಬಂದವರೇ ಸಚಿವರು ಮಾಡೋರೆ, ಸಂತೋಷ. ಇದೇ ಮುನ್ರತ್ನ ಮೇಲೆ ಇವರು MLC ಮುನ್ರಾಜ್ಗೌಡ ಕೇಸ್ ನಡೆಸ್ತಾರೆ. ಇದು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಗೊಂದಲ, ಅದಕ್ಕೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನೊಂದು ಅವ್ರಿಗೊಂದು ಉತ್ತರ ಕೊಡ್ತೀನಿ, ಅದಕ್ಕೆ ಮುಂಚೆ JDS ಒಂದು ಮುಗಿಸ್ಬಿಡ್ತೀನಿ. ನರಸಿಂಹಮೂರ್ತಿ ನನ್ನ ಸ್ನೇಹಿತರು ಪಾಪ ಏನೇನೋ ಹೇಳ್ತಿದ್ದಾರೆ ಪದ ಬಳಕೆ, ಅವ್ರು ಏನು ಹೆಚ್ಚಿಗೆ ಮಾತಾಡೋದು ಬೇಡ. ಹುಣಸೂರಲ್ಲಿ ನಮ್ಮ ಪ್ರಜ್ವಲ್ ರೇವಣ್ಣ ಅವರು ಒಂದು ಹೇಳಿಕೆ ಕೊಟ್ರಲ್ಲ, ನಮ್ಮ ಪಕ್ಷದಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದೆ ಅಂತೇಳಿ, ಅದೊಂದಕ್ಕೆ ಅವ್ರು ಉತ್ತರ ಕೊಟ್ಬಿಟ್ರೆ ಆಮೇಲೆ ಜನ ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ತೀರ್ಮಾನ ಕೊಡ್ತಾರೆ. ಅದಲ್ಲಿ ಬಿಡ್ತೀನಿ. ಒಂದ್ ನಿಮಿಷ ಚರ್ಚೆ. ಇಲ್ಲ ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ನಾನು ಬಿಜೆಪಿ ನರಸಿಂಹಮೂರ್ತಿ ಅವರೇ ನೀವು ಮಾತಾಡ್ಬೇಕನ್ನೋ ಸುಮ್ಮನೆ ಇದ್ದೆ, ಸುಮ್ಮನೆ ಇದ್ದೆ. ಈಗ ಬಿಜೆಪಿಗೆ ಸಂಬಂಧಪಟ್ಟಂತೆ ನಮೋಶಿ ಅವ್ರಿಗೊಂದು ಮಾತಾಡ್ತೀನಿ. ಸ್ವಾಮಿ, ದಯಮಾಡಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ವಿಚಾರ ಮಾತಾಡೋದಕ್ಕೆ ಮುಂಚೆ ನಿಮ್ಮ ಪಕ್ಷದಲ್ಲಿ ಆಗ್ತಾ ಇರ್ತಕ್ಕಂಥ ಆಂತರಿಕ ವಿಚಾರವನ್ನು ನೋಡ್ಕೊಳ್ಳಿ. ಕರ್ನಾಟಕದಲ್ಲಿ BJPಯ 30 ಶಾಸಕರು, ದಟ್ಟು ಯಡಿಯೂರಪ್ಪನವರ ಬೆಂಬಲಿತ ಶಾಸಕರು ಕರ್ನಾಟಕದಲ್ಲಿ ಬಸವರಾಜ ಬೊಮ್ಮಾಯಿ ನಾಯಕತ್ವ ಬದಲಾವಣೆ ಆಗಬೇಕಂತೇಳಿ ನಿಮ್ಮ BJPಯ ಪ್ರಧಾನಮಂತ್ರಿಗಳಿಗೆ ಮತ್ತು ನಡ್ಡಾರವರಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ಇದನ್ನು ಮೊದಲು ನೀವು ಸಾಲ್ವ್ ಮಾಡ್ಕೊಳ್ಳಿ, ಆಮೇಲೆ ಕಾಂಗ್ರೆಸ್ ಪಕ್ಷದ ಗುಂಪುಗಾರಿಕೆ ಬಗ್ಗೆ ನೀವು ಮಾತಾಡಿ. ಸರ್, ವೆಲ್ಕಮ್ ಡೋಂಟ್ ಕಮ್ ಸರ್, ವೆರಿ ಕ್ವಿಕ್ಲಿ 30 ಸೆಕೆಂಡ್ಸ್ ಅಲ್ಲಿ ವೆಲ್ಕಮ್ ಡೋಂಟ್ ಕಮ್. ನೋ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡು ಕೋಮುವಾದವನ್ನು ವಿರೋಧ ಮಾಡಿ ಬರುವಂಥವ್ರಿಗೆ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಆಹ್ವಾನ ಇರುತ್ತೆ. ಟಿಕೆಟ್ ಕೊಡೋದು ಬಿಡೋದು ಎರಡನೇ ಪ್ರಶ್ನೆ, ಬಟ್ ಕಾಂಗ್ರೆಸ್ಗೆ ಬರುವಂಥವ್ರಿಗೆ ಯಾವತ್ತೂ ಬೇಡ ಅಂತ ಹೇಳೋದಿಲ್ಲ. ಮತ್ತೆ ಒಂದು ಸತ್ಯವನ್ನು ಎಲ್ಲ ತಿಳ್ಕೋಬೇಕು, ಇಟ್ ಈಸ್ ದ ಹಿಸ್ಟರಿ. ಈ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮದರ್ ಪೊಲಿಟಿಕಲ್ ಪಾರ್ಟಿ ಇಸ್ ದ ಕಾಂಗ್ರೆಸ್ ಪಾರ್ಟಿ. ಯಾರು ಬಿಟ್ಟೋಗಿರೋರು ವಾಪಸ್ ಬರೋದಾಗ್ಲಿ, ಅಥವಾ BJPಲಿ ಕೆಲವರು ಅಲ್ಲಿನ ವ್ಯತ್ಯಾಸಗಳನ್ನ ಗಮನಿಸಿ ನಮ್ಮ ಪಾರ್ಟಿಗೆ ಬರ್ತೀವಿ ಅನ್ನೋದಾದ್ರೆ ನಾವು ಖಂಡಿತ ಸ್ವಾಗತ ಮಾಡ್ತೀವಿ. ರೀತಿಯಲ್ಲಿ ಗರ್ವಾಪ್ಸಿ ಅಂತ, ಒಂದು ರೀತಿಯಲ್ಲಿ ಗರ್ವಾಪ್ಸಿ ನ್ಯಾಚುರಲಿ. ಹಾಗಾಗಿ ವೆಲ್ಕಮ್ ಇವೆಲ್ಲ ಸ್ವಾಭಾವಿಕ ಕಾಂಗ್ರೆಸ್ ಪಾರ್ಟಿಲಿ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ. ನನ್ನ ಹತ್ರ ಸಮಯ ಆದಿದ್ದಷ್ಟೇ. ನನ್ನ ಅತಿಥಿಗಳಿಗೆ ಎಲ್ರಿಗೂ ಧನ್ಯವಾದ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ, ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.